ಹಲೋ ಐ ಆಮ್ ಡಿಂಪಲ್, ವೆಲ್ಕಮ್ ಟು ಮೈ ಜಾಯ್ಫುಲ್ ಜರ್ನಿ. ಇವತ್ತು ನನ್ನ ಜೊತೆ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನಾನು ಸಹ ಗೆಸ್ಟಾಗಿ ಹೋಗಿದ್ದೀನಿ ಆ ಜಾಗಕ್ಕೆ. ಸೊ ನಿಮಗೆ ಆಲ್ಮೋಸ್ಟ್ ಈಗ ನನ್ನ ಚಾನಲಲ್ಲಿ ಯಾರೆಲ್ಲ ನೋಡ್ತಿದ್ದೀರಾ ನಿಮಗೆಲ್ಲ ಅವ್ರನ್ನ ಗೊತ್ತಿರುತ್ತೆ ಅಂತ ಹೇಳಿದರೆ, ಭಜನ್ ಬೋಪಣ್ಣ, ಕೂರ್ಗ್ ಎವರ್ಗ್ರೀನ್ ಕೌಂಟಿಯಲ್ಲಿ ಅವರು ಈಗ ಎಷ್ಟು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಹೇಳಿದರೆ, ಈಗ ನಾವೆಲ್ಲ ಸ್ಟಾರ್ಟಿಂಗಲ್ಲಿ ಯೋಚನೆ ಮಾಡ್ತಾ ಇದ್ವಿ ಅಂತ ಹೇಳಿದರೆ ಇದು ನಿಜವಾಗ್ಲೂ ವರ್ಕೌಟ್ ಆಗ್ಬೋದಾ ಅಂತ ಹೇಳ್ಬಿಟ್ಟು. ಈಗ ವೆಜ್ ಅಂತ ಹೇಳುವಾಗ ನಮಗೆಲ್ಲ ಒಂದು ಆಲ್ಮೋಸ್ಟ್ ಈಗ ನಾನ್ ವೆಜ್ ತಿನ್ನೋರು ಯೋಚನೆ ಮಾಡ್ತೀವಿ ಅಂತ ಹೇಳಿದರೆ, ಈಗ ನಾನ್ ವೆಜ್ ಅಲ್ಲಿ ಆದರೆ ಈಗ ಅದಕ್ಕೆ ಅಂತಲೇ ಹೋಗ್ತೀವಿ ನಾವು. ಆದರೆ ಈಗ ಒಂದು ವೆಜ್ಜಲ್ಲಿ ಅದು ಫುಲ್ ಕೊಡಗಿನ ಒಳ್ಳೆ ನೇಚರ್, ಸುಂದರವಾಗಿರುವಂಥ ನೇಚರ್ದು ಮಧ್ಯದಲ್ಲಿ ಇರುವಂಥ ಇವ್ರದ್ದು ರೆಸಾರ್ಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ನಾನು ಇದಕ್ಕೆ ಮುಂಚೆನೂ ಸುಮಾರು ಸಲ ಬಂದಿದ್ದೀನಿ. ಸೊ ಅದು ಪುನಃ ನಾವು ಹೋಗೋ ಅಂತ ಹೇಳುವಂಥ ಮನಸ್ಸಿಗೆ ಬರುವಂಥ ಒಂದು ಜಾಗ ಇದು. ಮತ್ತು ಅವ್ರದ್ದು ಸ್ಟಾಫ್ ಆಗಿರಲಿ, ಅವರಾಗಿರಲಿ, ಅವ್ರ ಮಗ ಮೋಗ್ಲಿ ಆಗಿರಲಿ, ಎಲ್ಲರೂ ಸಹ ಅಷ್ಟೇ ಎಷ್ಟು ಫ್ರೆಂಡ್ಲಿ ಅಂತ ಹೇಳಿದರೆ, ನಮಗೀಗ ಎಲ್ಲಿ ನೀವು ಹೋದರೂ ಸಹ ನಮಗೆ ಅಲ್ಲಿ ಇರುವಂಥ ಜನರು ನಿಮಗೆ ಖುಷಿ ಆಗಬೇಕು, ಹಾಗೆ ಮಾತ್ರ ನಮಗೆ ಹೋಗೋಣ ಅನ್ಸೋದು. ಸೊ ನಾನೀಗ ಪುನಃ ಬಂದಿದ್ದೀನಿ, ಸ್ವಲ್ಪ ಜಾಸ್ತಿ ಆಯ್ತಲ್ಲ ಇಂಟ್ರೊಡಕ್ಷನ್. ಸೊ ಅವ್ರನ್ನ ನಾನು ಈಗ ಮಾತಾಡಿಸ್ತೀನಿ. ಸೊ ಹಾಯ್ ಭಜನ್. ಹಾಯ್, ನಮಸ್ತೆ, ವೆಲ್ಕಮ್. ತುಂಬ ಖುಷಿ ಆಯಿತು. ಇವರು 2017 ವಿಡಿಯೋ ಮಾಡುವಾಗ ನಾವು ಫುಲ್ಲು ಅಂದರೆ ಒಂದು ಫ್ಯಾನ್ ಬೇಸ್ ಇಟ್ಕೊಂಡು ನೋಡ್ತಾ ಇದ್ವಿ. ಇವಾಗ ನಾವು ಕೂಡ ಅವರೊಟ್ಟಿಗೆ ನಿಂತು ಓಕೆ ನಾವು ಸ್ಟಾರ್ಟ್ ಮಾಡಿದ್ವಿ 2020, ಇವರು 2017 ಆದ್ರೂ ಈಗ ನನಗಿಂತ ಸಕ್ಸಸ್ಫುಲ್ ಇವರಾಗಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಸೊ ಇವ್ರದ್ದು ಈಗ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ತುಂಬ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಈಗ ಇವ್ರದ್ದು ಫಾಲೋವರ್ಸ್ ಬಂದ್ಬಿಟ್ಟು ನಾನೇನಾದರೂ ವೀಡಿಯೋ ಹಾಕಿದರೆ ಅಲ್ಲಿ ಒಂದು ಕಮೆಂಟ್ ಹಾಕಿರ್ತಾರೆ, ನಾವು ಭಜನ್ ಬೋಪಣ್ಣ ಅವರ ಫ್ಯಾನ್ ಅಂತ ಹೇಳ್ಬಿಟ್ಟು. ಹಾಗೆಲ್ಲ ನೋಡುವಾಗ ನಮಗೆ ತುಂಬ ಖುಷಿ ಆಗುತ್ತೆ. ಮತ್ತು ಇವ್ರದ್ದು ಕಂಟೆಂಟ್ ಸಹ ಚೆನ್ನಾಗಿರುತ್ತೆ ಅಂತ ಹೇಳಿದರೆ, ಈಗ ಇವ್ರದ್ದು ಮಗದ್ದು ಕಂಟೆಂಟ್ ನನಗೆ ತುಂಬ ಇಷ್ಟ, ಇಂಡಿಯನ್ ಮೂಗ್ಲಿದು. ಸೊ ಇದು ಆಮೇಲೆ ಪರಿಚಯ ಮಾಡಿಸ್ತೀನಿ ಇವ್ರ ಮಗನ್ನ. ಓಕೆ, ಈಗ ಒಂದು ಕಾರ್ಪೊರೇಟ್ ಜಾಬಲ್ಲಿ ಇದ್ದು ಅದನ್ನು ಬಿಟ್ಟು ಬಂದು ನಮ್ಮ ನಾಡಲ್ಲೇ ನಾವು ಏನಾದರೂ ಒಂದು ಸ್ಟಾರ್ಟ್ ಮಾಡುವ ಅಂತ ಇರುವಾಗ ತುಂಬ ಅಬ್ಸ್ಟಕಲ್ಸ್ ಇರುತ್ತೆ. ಸೊ ಅದು ಆಲ್ಮೋಸ್ಟ್ ಸುಮಾರು ಜನ ಫೇಸ್ ಮಾಡಿರ್ತಾರೆ. ಇವರು ಹಾಗೆ ತುಂಬಾ ಫೇಸ್ ಮಾಡಿಬಿಟ್ಟು ಈಗ ಒಂದು ಸಕ್ಸಸ್ಫುಲ್ ರಿಟ್ರೀಟ್ನ ಮಾಡಿದ್ದಾರೆ ಅಂತ ಹೇಳಿದರೆ, ಅದ್ರದ್ದು ಹಿಂದೆ ಎಷ್ಟು ಸ್ಟ್ರಗಲ್ ಇರ್ಬೋದಲ್ವಾ, ಅದನ್ನು ನಾವು ಇವ್ರ ಬಾಯಿಂದ ಹೇಳಿ ಆಗ ನೋಡುವ ಅಂತ ಹೇಳಿದರೆ, ಈಗ ನೆಕ್ಸ್ಟ್ ಇನ್ಸ್ಪಿರೇಷನ್ ಇವರು ಇರ್ತಾರೆ ಆಗ ಬೇರೆಯವರಿಗೆ ಸ್ಟಾರ್ಟ್ ಮಾಡುವ ಅಂತ ಇರೋವರಿಗೆ. ಸೊ ಹೇಳಿ. ಯಾ, ನಮಗೆ ಈ ರೆಸಾರ್ಟ್ ಅಂತ ಹೇಳೋ ಕಾನ್ಸೆಪ್ಟಿಗಿಂತ ನಾನೊಂದು ನೇಚರ್ ಕಾನ್ಸೆಪ್ಟಿಂದ ಇದನ್ನ ಸ್ಟಾರ್ಟ್ ಮಾಡಿದ್ದು. ಆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಎಷ್ಟೋ ವರ್ಷ, ಒಂದು 15 ವರ್ಷ ರೆಸಾರ್ಟ್ ಮಾಡಿದ್ದೀನಿ. ತುಂಬ ಪ್ರಾಫಿಟೇಬಲ್, ತುಂಬ ಚೆನ್ನಾಗಿತ್ತು, ಎಲ್ಲ ಸಖತ್ತಾಗಿ ನಡೀತಾ ಇತ್ತು. ಬಟ್ ಎಲ್ಲೋ ಒಂದು ಕಡೆ ನನ್ನ ಮಗ ಕೂಡ ಒಂದು ಇನ್ಸ್ಪಿರೇಷನ್ ನನಗೆ ಆಯಿತು, ಒಂದು ಸ್ವಲ್ಪ ಮಾಡೆಲ್ನ ಚೇಂಜ್ ಮಾಡುವ. ಯಾಕಂದರೆ ಒಂದು ಪ್ಲಸ್ ಅಂತ ಹೇಳುವಾಗ ಒಂದು ಮೈನಸ್ ಇರಬೇಕು, ಆ್ಯಂಡ್ ವೈಟ್ ಅಂತ ಇರುವಾಗ ಒಂದು ಬ್ಲ್ಯಾಕ್ ಇರಬೇಕು. ಈಗ ಇಂಟ್ರಪ್ಟ್ ಮಾಡೋದು, ಈಗ ಒಂದು ಚೆನ್ನಾಗಿ ಓಡ್ತಾ ಇರುವಂಥ ಒಂದು ಕುದುರೆನ ನೀವು ಆಲ್ ಆಫ್ ಅ ಸಡನ್ ನಿಲ್ಲಿಸ್ಬಿಟ್ಟು ಬೇರೆ ಕುದುರೆನ ಓಡಿಸ್ತೀನಿ ಅಂತ ಹೇಳಿ ನಿಮ್ಗೆ ಆ ಥಾಟ್ ಹೇಗೆ ಬಂತು? ಥಾಟ್ ಅಂದರೆ ನಂದು ಅದೊಂದು ಕಾನ್ಫಿಡೆನ್ಸ್. ನಾನೀಗ ಬಿಸ್ನೆಸ್ ಕೋಚ್ ಮಾಡ್ತಾ ಇದ್ದೀನಿ, ಜನರೊಟ್ಟಿಗೆ ಎಲ್ಲ ಇಂಟ್ರಾಕ್ಟ್ ಮಾಡುವಾಗ ನನಗೆಲ್ಲ ಒಂದು ಕಡೆ ಕಾನ್ಫಿಡೆನ್ಸ್ ಬಂತು. ನಾನು ಇದು ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬಾ ಜನರು ಹೇಳಿದ್ರು ನನಗೆ, ಇದು ನಡೆಯಲ್ಲ, ಇಲ್ಲಿ ಯಾರು ಬರ್ತಾರೆ ಇಷ್ಟೊಂದು ಒಳಗಡೆ. ನಮ್ಮ ಊರಿಗೆ ಬಸ್ಸೇ ಬರ್ತಾ ಇರಲಿಲ್ಲ ಒಂದು ಟೈಮಲ್ಲಿ, ಬಸ್ ಬಂದಿದ್ರು ಸ್ವಲ್ಪ ಆ ಕಡೆ ಬರ್ತಾ ಇತ್ತು. ಎಲ್ಲ ಹೇಳಿದ್ರು ಆಗಲ್ಲ ಅಂತ. ನನಗೆ ಈ ಆಗಲ್ಲ ಅಂತ ಹೇಳ್ತಾರಲ್ಲ, ಆವಾಗ ನನಗೆ ಜಾಸ್ತಿ ಇನ್ಸ್ಪೈರ್ ಆಗೋದು, ಚಾಲೆಂಜ್ ಇದು ತಗೊಳ್ಬೇಕು ಅಂತ. ಸೊ ಆಯ್ತು, ರೆಸಾರ್ಟ್ ಮಾಡಿದೆ, ತುಂಬಾ ಖುಷಿ ಆಯ್ತು. ಬಟ್ ಎಲ್ಲೋ ಒಂದು ಕಡೆ ಈ ಒಂದು ಕಾನ್ಸೆಪ್ಟ್ ಮಾಡುವಾಗ ಇನ್ನೂ ಜನರು ಹೇಳಿದ್ರು ಇದು ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು, ಆವಾಗ ನನಗೆ ಅನಿಸ್ತು ಇಲ್ಲ, ಇದನ್ನ ಇದು ನಾವು ಯೋಚನೆ ಮಾಡಿದ್ವಿ, ಇದು ಆಗಬಹುದಾ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ವಿ. ಖಂಡಿತ ಆಗುತ್ತೆ. ಯಾಕಂದ್ರೆ ದ ಪ್ರಾಬ್ಲಮ್ ಈಸ್ ಏನಾಗುತ್ತೆ ಅಂದ್ರೆ, ಜನರಿಗೀಗ ಬ್ಲ್ಯಾಕ್ ಇದ್ಮೇಲೆ ವೈಟ್ ಇರಲೇಬೇಕಲ್ಲ, ವೈಟ್ ಇದ್ಮೇಲೆ ಬ್ಲ್ಯಾಕ್, ಇಟ್ಸ್ 2 ಕಲರ್ಸ್. ಆದರೆ ಜನರಿಗೆ ಟೆನ್ಷನ್ ಯಾಕಂದ್ರೆ ಈ ವೈಟ್ ಯಾಕೆ ಬಂತು, ಈ ಬ್ಲ್ಯಾಕ್ ಯಾಕೆ ಬಂತು, ಈ ವೆಜ್ ಯಾಕೆ ಬಂತು, ಈ ನಾನ್ ವೆಜ್ ಯಾಕೆ ಬಂತು ಅಂತ ಹೇಳ್ಬಿಟ್ಟು ಅದೊಂದು ಕ್ಯೂರಿಯಾಸಿಟಿ. ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪೀಪಲ್ ಆರ್ ಸಪೋರ್ಟಿಂಗ್, ಅದು ಬ್ಲೆಸ್ ಮಾಡ್ತಾ ಇದ್ದಾರೆ. ಎಂಡ್ ಆಫ್ ಇಟ್ ನಾನು ಆಕ್ಚುಲಿ ನಮ್ಮ ಒಂದು ಕಮ್ಯುನಿಟಿ ಅಂದ್ರೆ ವಿ ಆರ್ ಆಲ್ ಇಂಟು ಡಿಫ್ರೆಂಟ್ ಟೈಪ್ ಆಫ್ ಸೆಲೆಬ್ರೇಷನ್ಸ್ ಎಲ್ಲ ಇರುತ್ತೆ. ನನಗೆ ನಾವೊಂದು ಡಿಫ್ರೆಂಟ್ ಆಗಿ ಒಂದು ಇಟ್ಕೊಳ್ಳುವ ಅಂತ, ಬಿಕಾಸ್ ನಮ್ಮ ಟ್ಯಾಗ್ ಲೈನ್ ಲೆಟ್ಸ್ ಮೇಕ್ ಇಟ್ ಡಿಫ್ರೆಂಟ್ ಅಂತ. ಆಯ್ತು, ಪ್ರಪಂಚದಲ್ಲಿ ಎಲ್ಲ ಇರೋರಿಗಿಂತ ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ರೆ ಒಂದು ಐಡೆಂಟಿಫಿಕೇಶನ್ ಬೇರೆ ತರ ಇರುತ್ತೆ, ಯುನೀಕ್. ಓಕೆ, ಇಲ್ಲಿ ಹೋಗುತ್ತೆ ಅಂತ. ಬಟ್ ಜನರಿಗೆ ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಯ್ತು. ಬಟ್ ಸ್ಲೋಲಿ ಅವ್ರಿಗೆ ಅರ್ಥ ಆಯ್ತು. ಈಗ ಇಲ್ಲಿಗೆ ಬರೋರಿಗೆ ಏನು ದೊಡ್ಡ ಚೇಂಜಸ್ ಏನೂ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ನಾವು ನಾನ್ ವೆಜ್ ಸರ್ವ್ ಮಾಡಲ್ಲ ಅಂತ ಹೇಳಿದ್ರೆ ಇಲ್ಲಿ ಪ್ಲಾಂಟ್ ಪ್ರೋಟೀನ್ ಅಂತ ಇದೆ, ಅದು ನಮ್ಮ ಫ್ಯಾಮಿಲಿ ಅವರು ತಿಂತಾರೆ, ದಟ್ ಈಸ್ ಓಕೆ, ಅದು ಜನರಿಗೆ ನಡೆಯುತ್ತೆ. ಬಟ್ ಏನಂತ ಹೇಳಿದ್ರೆ, ಒಂದು ನಾವು ಈ ಜಾಗದಲ್ಲಿ ನೇಚರ್ ಬಗ್ಗೆ ಒಂದು ಅವರಿಗೆ ಕೋಚ್ ಮಾಡುವಾಗ, ಅವೇರ್ನೆಸ್ ಮಾಡುವಾಗ ಅವ್ರಿಗೆ ಸ್ವಲ್ಪ ಜಾಸ್ತಿ ನಾವು ನಾನ್ ವೆಜ್ ಕೊಟ್ಟರೆ ಮೇ ಬಿ ಸ್ವಲ್ಪ ತಿಂದ್ಮೇಲೆ ಒಂಥರ ರೆಸ್ಟ್ ಮಾಡುವ, ಡ್ರೌಸಿ, ನಮಗೆ ಅದು ಇದ್ದಿದೆಯಲ್ಲ, ಸೊ ಅದನ್ನ ಸ್ವಲ್ಪ ಕಟ್ ಮಾಡುವ, ಸ್ವಲ್ಪ ಎನರ್ಜೆಟಿಕ್ ಆಗಿ ಬೆಳಿಗ್ಗೆಯಿಂದ ಅದೊಂದು. ಆಮೇಲೆ ಈ ಲಿಕ್ಕರ್ ಒಂದು ಕಾನ್ಸೆಪ್ಟ್ನ ನಾನು ಯಾಕೆ ಇದು ಮಾಡಿದೆ ಅಂತ ಹೇಳಿದ್ರೆ,
ಈಗ ಆಬ್ವಿಯಸ್ಲಿ ಒಂದು ಲಿಕ್ಕರ್ ಕುಡಿದ ಮೇಲೆ ನಮ್ಮ ಎಂಜಾಯ್ಮೆಂಟ್ ಲೆವೆಲ್ ಅದು ಬೇರೆ ತರ ಇರುತ್ತೆ, ಲರ್ನಿಂಗ್ ಕಡೆ ಬರಲ್ಲ. ಈಗ ಹೌದೌದು ಒಬ್ಬರಿಗೆ ಈಗ ಇದೊಂದು ಅಡ್ವೆಂಚರಸ್ ಅಂತ ಹೇಳೋದ್ರೆ ರಿಸ್ಕ್ ತಗೊಳ್ಳೋದು ಸ್ವಲ್ಪ ಕಷ್ಟ. ಅದಕ್ಕೆ ನಾನು ಸರಿ ಆಯ್ತು ಲಿಕ್ಕರ್ನ ಇದು ಮಾಡುವ, ಆಮೇಲೆ ಸ್ಮೋಕ್ ಎನಿ ವಿಚ್ ವೇಸ್ ಬೇಡ. ನನಗೆ ನಂದು ಫೋಕಸ್ ಏನು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ, ಆಮೇಲೆ ಈ ಓಲ್ಡ್ ಏಜ್ ಸಿಟಿಸನ್ಸ್ ಯಾರು ಇರ್ತಾರೆ ಅವ್ರಿಗೆ ಏನು ಅಂದ್ರೆ ಒಂಥರ ಇನ್ಸ್ಪಿರೇಷನ್. ಇಲ್ಲಿ ಮತ್ತೆ ಒಂದು ಫ್ಯಾಮಿಲಿ ಪರ್ಸ್ಪೆಕ್ಟಿವ್ ಇಂದ ಪಾಯಿಂಟ್ ಆಫ್ ವ್ಯೂ ಇಂದ ಮಾಡಿದಾಗ ನನಗೆ ಇದು ಈ ತರ ಒಂದು ಮಾಡುವ ಅಂತ ಅನಿಸ್ತು. ಹಾಗೆ ಒಂದು ರಿಟ್ರೀಟ್ ಮಾಡಿದ್ದು. ಅದು ಬಿಟ್ಟರೆ ನಮ್ಮಲ್ಲಿ ಒಂದು ಏನ್ ಹೇಳೋದು ಇದು ಮಾಡೋದು ಅದು ಮಾಡೋದು ಅದು ಇದು ಆ ತರ ಏನಿಲ್ಲ. ಇಟ್ ಇಸ್ ನ್ಯಾಚುರಲ್ ಪ್ಲೇಸ್. ಒಂದೇ ಅಂದ್ರೆ ಸ್ಮಾಲ್ ಲಿಟಲ್ ಚೇಂಜಸ್ ಮಾಡಿದ್ದೀನಿ, ಬಟ್ ಜನರಿಗೆ ಓ ಮೈ ಗಾಡ್ ಅದು ಏನಿಲ್ಲ. ಸೊ ಹೇಗೆ ಅಂತ ರೆಸ್ಪಾನ್ಸ್ ಚೆನ್ನಾಗಿದೆಯಾ? ರೆಸ್ಪಾನ್ಸ್ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚಾಲೆಂಜಸ್ ಇತ್ತು ನಮಗೆ. ಒಂದು ಜಾನ್ ಫೆಬ್ ಅಲ್ಲಿ ಎಲ್ಲ ಮಾರ್ಚ್ ಅಲ್ಲಿ ತುಂಬಾ ಚಾಲೆಂಜಸ್ ಇತ್ತು. ಬಟ್ ಏಪ್ರಿಲ್ ಮೇ ಇಂದ ಜನರಿಗೆ ಅರ್ಥ ಆಯ್ತು, ಓ ಈ ತರನು ಹೋಗ್ಬಹುದು ಜನರಿಗೆ ಅಂತ. ಬಟ್ ಅವರಿಗೆ ಈಗ ನಮ್ದು ಕಾನ್ಸೆಪ್ಟ್ ಅರ್ಥ ಆಗಿದೆ. ಬಟ್ ಎಕ್ಸ್ಪೀರಿಯನ್ಸ್ ಈಗ ಒಂದೇನು ಅಂತ ಹೇಳಿದ್ರೆ, ಕೆಲವರು ಈ ಕಾರ್ಪೊರೇಟ್ ಜಾಬ್ ಅಲ್ಲಿ ಇರ್ತಾರೆ, ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಒಂದು ಎಸ್ಕೇಪಿಸಮ್ ಅಂದ್ರೆ ಬರ್ತಾರೆ, ಈ ಲೇಟ್ ನೈಟ್ ಆಗಿ ಮಲ್ಗೋದು, ಅದೊಂದು ಒಂದು ಎಕ್ಸಾಸ್ಟ್ ಆಗಿರ್ತಾರೆ. ನೆಕ್ಸ್ಟ್ ಡೇ ಪುನಃ ಆಫೀಸಿಗೆ ಹೋಗ್ಬೇಕು ಅಂತ ಆ ಒಂದು ಎನರ್ಜಿಯಲ್ಲಿ ಹೋಗ್ತಾ ಇದ್ರು. ಇವಾಗ ಏನಂದ್ರೆ ನಾವು ಸ್ವಲ್ಪ ಬೇಗ ಮಲಗಿಸ್ಬಿಟ್ಟು ಅರ್ಲಿ ಮಾರ್ನಿಂಗ್ ಅವ್ರನ್ನ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಆ ಎನರ್ಜಿ ಶಿಫ್ಟ್ ಆಗ್ತಾ ಇದೆಯಲ್ಲ. ಸೊ ದಟ್ ಈಸ್ ಆಕ್ಚುಲಿ ಗಿವಿಂಗ್ ಮೀ ಲಾಟ್ ಆಫ್ ವ್ಯಾಲ್ಯೂ ಅಂಡ್ ಇಟ್ ಈಸ್ ಡೆಫಿನೆಟ್ಲಿ ವರ್ಕಿಂಗ್. ಅಂಡ್ ಫ್ಯೂಚರ್ ಅಲ್ಲಿ ಈ ತರ ಕಾನ್ಸೆಪ್ಟ್ಸ್ ತುಂಬಾ ಬೇಕು ಅಂತ ಅನಿಸ್ತಾ ಇದೆ ನನಗೆ. ಈಗ ನೀವು ನೇಚರ್ ಓರಿಯೆಂಟೆಡ್ ಎಲ್ಲ ಮಾಡೋದು, ಈಗ ಅಂತ ಹೇಳಿದ್ರೆ ಈಗ ಈ ಹುಲ್ಲಲ್ಲಿ ಈ ಕಾಲದಲ್ಲಿ ಮೇಂಟೈನ್ ಮಾಡೋದೆಲ್ಲ ಭಾರಿ ಕಷ್ಟ. ಸೊ ನೀವು ಹೇಗೆ ಮೇಂಟೈನ್ ಮಾಡೋದು ಇದನ್ನೆಲ್ಲ? ಬ್ಯಾಕ್ ಎಂಡ್ ಸ್ಟೋರಿ ತುಂಬಾ ಕಷ್ಟ ಇದೆ. ಬಟ್ ಹಾನೆಸ್ಟ್ ಆಗಿ ನಿಮ್ನ ಒಂದು ಕ್ವಶನ್ ಕೇಳ್ತೀನಿ. ಈ ಜಾಗದಲ್ಲಿ ನಿಂತಾಗ ಒಂದು ಬೇರೆ ತರ ಫೀಲ್ ಸಿಗ್ತಾ ಇದೆ? ಸೀರಿಯಸ್ಲಿ ನಾನೇ ಹೇಳ್ದೆ ಇದೇ ಲೊಕೇಶನ್ ನೋಡುವ ಅಂತ. ಯಾಕೆ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಇದೊಂದು ಎಮೋಷನ್ಸ್ ಇದೆ. ನಮ್ಮ ಒಂದು ಚೈಲ್ಡ್ಹುಡ್ ಡೇಸ್, ಅಜ್ಜಿ ಮನೆಗೆ ಹೋದಾಗ ಅಲ್ಲಿ ಎಂತ ಪಿಲ್ ಕತ್ತೆ ಅಂತ ಹೇಳ್ತೀವಿ, ಪಿಲ್ ಮನೆ ಅಂಡ್ ಆಲ್ ದಟ್. ಸೊ ಆ ಒಂದು ವೈಬ್ರೇಷನ್. ಬಟ್ ಹಿಂದೆ ತುಂಬಾ ಚಾಲೆಂಜಸ್ ಇದೆ. ಆಮೇಲೆ ನನ್ನ ಪ್ರಕಾರ ನನ್ನ ಮಗನ ಕಾಲಕ್ಕೂ ಅಲ್ಲ, ಈಗಲೇ ಸ್ವಲ್ಪ ದಿನದಲ್ಲಿ ಈ ಕಾನ್ಸೆಪ್ಟ್ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಹುಲ್ಲಿಗೆ ಸ್ಟಾರ್ಟ್ ಮಾಡಿದಾಗ ಒಂದು 6 ರೂಪಾಯಿ 7 ರೂಪಾಯಿ ಎಲ್ಲ ಇತ್ತು. ಇವಾಗ ಹೆವಿ ರೇಟ್ ಹೋಗ್ಬಿಟ್ಟಿದೆ. ಆಮೇಲೆ ಮೆಷಿನ್ ಬಂದು ಫುಲ್ ರೋಲ್ ಅಪ್ ಮಾಡಿ ಅದೊಂದು ಗಂಟು ಮಾಡಿ ಕಟ್ಸ್ತಾರೆ. ಅಲ್ಲ ಇನ್ನು ಗದ್ದೆನೇ ಕಾಣ್ತಾ ಇಲ್ಲಲ್ಲ ಈಗ ಮೇನ್ ಅದೇ. ಈಗ ಗದ್ದೆ ಮಾಡಿದ್ರೆ ತಾನೇ ಹುಲ್ಲು ಸಿಕ್ಕೋದು, ಅದೇ ಇಲ್ಲ ಅಂತ ಹೇಳಿದ್ರೆ. ಎಕ್ಸಾಕ್ಟ್ಲಿ. ಆದ್ರೂ ನನಗಿದೇನಂದ್ರೆ, ನಾನು ಜಾಸ್ತಿ ಪ್ರಾಫಿಟ್ ಅಂತ ಹೇಳೋದಕ್ಕಿಂತ ನಂದು ಪ್ಯಾಷನೇಟ್ ಆಗಿ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನನಗೆ ಅದು ಇಷ್ಟ. ನನ್ನ ಒಂದು ಖುಷಿಗೋಸ್ಕರ, ನನ್ನ ಒಂದು ಗೆಸ್ಟ್ ಖುಷಿಗೋಸ್ಕರ ಅಂತ ಮಾಡಿದೀನಿ. ಬಟ್ ಮೇಂಟೆನೆನ್ಸ್ ಚಾಲೆಂಜಿಂಗ್. ನಮ್ಮ ರೂಟ್ ಅನ್ನ ಹಾಗೆ ಮುಂದೆ ತಗೊಂಡು ಹೋಗುವ ಅಂತ. ದಟ್ ಈಸ್ ದ ಹೋಲ್ ಪಾಯಿಂಟ್. ಆಕ್ಚುಲಿ ಈಗ ಇದು ಪರ್ಸ್ನಲಿ ನನಗೆ ಕೇಳಬೇಕು ಅಂತ ನಾನು ಸುಮಾರು ಟೈಮಿಂದ ಯೋಚನೆ ಮಾಡ್ತಿದ್ದೆ. ಅಂತ ಹೇಳಿದ್ರೆ ಎಲ್ಲರೂ ಈಗ ಒಂದಕ್ಕಿಂತ ಒಂದು ಸ್ಟ್ಯಾಂಡರ್ಡ್ ಸ್ಕೂಲಿಗೆ ಕಳಿಸ್ಬೇಕು ಮಕ್ಕಳನ್ನ, ಒಳ್ಳೆ ಸ್ಕೂಲಲ್ಲಿ ಹಾಕಬೇಕು, ಕಾಸ್ಟ್ಲಿ ಸ್ಕೂಲಲ್ಲಿ ಹಾಕಬೇಕು ಅಂತೆಲ್ಲ ಯೋಚನೆ ಮಾಡುವಾಗ ನಿಮ್ಮನ್ನ ನೋಡಿದ್ರೆ ಹೋಮ್ ಸ್ಕೂಲಿಂಗ್ ವಿಯನ್ನ ಹೋಮ್ ಸ್ಕೂಲಿಂಗ್ ಮಾಡಿಸ್ತಾ ಇದ್ದೀನಿ ಅಂತ ಈ ಕಾನ್ಸೆಪ್ಟ್ ಏನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಬೇಕಿತ್ತು. ಓಕೆ, ಈಗ ಪುನಃ ನಿಮಗೆ ಒಂದು ಕ್ವಶನ್ ಕೇಳ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಮನೆಯಲ್ಲಿ ನೀವು ಕಲ್ತಿರುವಂಥ ಕೆಲವು ವಿದ್ಯೆಗಳು ನಿಮ್ಮ ಅಪ್ಪ ಅಮ್ಮನಿಂದ ಇವಾಗಲೂ ನಿಮ್ಮಲ್ಲಿ ಅದಿದೆಯಾ? ನಿಮ್ಮ ರಿಯಲ್ ಲೈಫಲ್ಲಿ ಎಷ್ಟೋ ಎಕ್ಸಾಂಪಲ್ಸ್ ಅವ್ರು ಹೇಳ್ಕೊಟ್ಟಿರೋದು ಎಲ್ಲೆಲ್ಲೋ ಒಂದು ಕಡೆ ನಿಮಗೆ ಯೂಸ್ ಆಗ್ತದೆ. ಕರೆಕ್ಟ್. ಹೌದು. ಸೊ ಅವ್ರು ಎಷ್ಟು ನಮ್ಮೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ? ಹೌದು ಅದೇ ಆಗ ನಾವು ನಮ್ದು ಪೇರೆಂಟ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ನಮ್ಮ ಮಕ್ಕಳು ನಮಗೆ ಸಿಗೋದಿಲ್ಲ, ನಾವು ಬಿಸಿ ಆಗ್ಬಿಟ್ಟಿದೀವಿ. ಸೊ ಇಲ್ಲಿ ಏನಂದ್ರೆ ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಜನರಿಗೆ. ಈಗ ನಾನೇನು ಹೇಳೋದು ಅಂತ ಹೇಳಿದ್ರೆ, ಸ್ಕೂಲಿಂಗ್ ನಿಮಗೆ ಯಾವ ಕೆಪಾಸಿಟಿ ಇದೆ, ಯಾವ ಒಂದು ಸ್ಕೂಲಿಗೆ ಕಳಿಸ್ಬೇಕು ಕಳಿಸಿ ಮಕ್ಕಳನ್ನ, ಏನು ಪ್ರಾಬ್ಲಮ್ ಇಲ್ಲ. ಅವರವ್ರದ್ದು ಒಂದು ಕೆಪಬಿಲಿಟಿ ಅದೇನಾದರೂ ಮಾಡ್ಬೋದು. ಬಟ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಸ್ಕೂಲು, ರೆಗ್ಯುಲರ್ ಸ್ಕೂಲು ಮತ್ತು ಹೋಮ್ ಸ್ಕೂಲಿಂಗ್, ಇಟ್ ಹ್ಯಾಸ್ ಟು ಬಿ ಎ ಇಂಟಿಗ್ರೇಷನ್. ಸೊ ಅವರು ಶಾಲೆಯಲ್ಲೂ ಕಲಿಬೇಕು, ಮನೆಯಲ್ಲಿ ಅಪ್ಪ ಅಮ್ಮನಿಂದ ಕಲಿಬೇಕು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಅಪ್ಪ ಅಮ್ಮ ಅಂದ್ಕೊಳ್ತಾರೆ ನಮ್ಮ ಮಕ್ಕಳು ಸ್ಕೂಲಲ್ಲಿ ಕಲಿತಾ ಇದ್ದಾರೆ ಅಂತ. ಸ್ಕೂಲ್ ಅವ್ರು ಏನು ಹೇಳ್ತಾ ಇದ್ದಾರೆ, ಮನೇಲಿ ನೀವು ಸ್ವಲ್ಪ ಪಾಠ ಹೇಳ್ಕೊಡಿ ಅಂತ. ಈ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸ್ಬಡುವ ಆಯ್ತು ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಅಲ್ಲಿ ನನಗೇನು ಅನ್ಸುತ್ತೆ ಹೇಳಿದ್ರೆ, ಮಕ್ಕಳಿಗೆ ಮನೆಯಲ್ಲೂ ಪಾಠ ಮಾಡಿ, ದಟ್ ಈಸ್ ಹೋಮ್ ಸ್ಕೂಲಿಂಗ್. ಅದರೊಟ್ಟಿಗೆ ಶಾಲೆಗೆ ಹೋಗೋದು ಅವ್ರು ಕಲೀಲಿ. ಸೊ ಇದು. ಬಟ್ ಜನರಿಗೆ ಏನಂದ್ರೆ ಹೋಮ್ ಸ್ಕೂಲಿಂಗ್ ಅಂದ್ರೆ ಎಲ್ಲ ಬಿಡಿಸ್ಬಿಟ್ಟು. ಬಟ್ ವಿಯನ್ನ ನಾನು ಯಾಕೆ ಈ ಜಾಗದಲ್ಲಿ ನಾನು ಟ್ರೈನ್ ಅಪ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ನಾನು ಆ ಥರ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದೀನಿ. ಬಟ್ ಎಲ್ರಿಗೆ ಇದಾಗುತ್ತಾ? ಇಲ್ಲ. ಅವರಿಗೆ ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತಾರೆ, ಬಿಸ್ನೆಸ್ ಮತ್ತೆ ಎಲ್ಲ ಬಿಸಿ ಇರುವಾಗ ಅಷ್ಟು ಕಾನ್ಸಂಟ್ರೇಟ್ ಮಾಡಕ್ಕಾಗದಿರುವಾಗ ಅದು ಸಕ್ಸಸ್ಫುಲ್ ಆಗೋದು ಕಷ್ಟ. ಆದ್ರೆ ಸ್ಟಿಲ್ ಪೀಪಲ್ ಕ್ಯಾನ್ ಹೋಮ್ ಸ್ಕೂಲಿಂಗ್. ಅದೊಂದು ಎಮೋಷನಲ್ ಕೋಚಿಂಗ್ ಅಂತ ಇರುತ್ತೆ. ಬೆಳಿಗ್ಗೆ ಹೊತ್ತು ಒಂದು ಸ್ವಲ್ಪ ಹೊತ್ತು ಮಕ್ಕಳೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು, ಸಂಜೆ ವ್ಯಾಲ್ಯೂಸ್ ಹೇಳ್ಕೊಡೋದು. ನೇಚರ್ ಅಂದ್ರೆ ಏನು, ನಾವು ಯಾವ ತರ ನಮ್ಮ ಆನ್ಸೆಸ್ಟರ್ ರೂಟ್ಸ್ ನ ಫಾಲೋ ಮಾಡಬೇಕು, ಮತ್ತೆ ನಮ್ದು ಸ್ವಲ್ಪ ವಿಸ್ಡಮ್ಸ್ ಅವರಿಗೆ ಕೆಲವು ವಿಷಯಗಳು ಹೇಳ್ಕೊಟ್ರೆ ಅವ್ರಿಗೆ ಅದೇನು ಆಗುತ್ತೆ, ಲೈಫ್ ಟೈಮ್ ಉಳ್ಕೊಬಿಡುತ್ತೆ. ಈಗ ನಾವು ಮಾಡಿರುವಂತ ತಪ್ಪುಗಳನ್ನ ಅವರು ಪುನಃ ಮಾಡಿ ಕಲಿಬೇಕು ಅಂತ ಇಲ್ಲ. ಸೊ ಅದು ನನ್ನ ಕಾನ್ಸೆಪ್ಟ್. ಹೋಮ್ ಸ್ಕೂಲಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಪಾರ್ಟ್ ಆಫ್ ದ ಕರಿಕ್ಯುಲಮ್ ಅಷ್ಟೇ. ಇಟ್ಸ್ ನಾಟ್ ಲೈಕ್ ಓಕೆ ಸ್ಕೂಲ್ ಬಿಡಿಸಿ ಇಲ್ಲೇ ಹೋಮ್ ಸ್ಕೂಲಿಂಗ್ ಮಾಡಿ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ. ಬಟ್ ಹೋಮ್ ಸ್ಕೂಲಿಂಗ್ ಅಂದ್ರೆ ಸಡನ್ ಆಗಿ ಇಟ್ಟಾಗೋದು. ಓಕೆ, ಈಗ ನಾನು ರಿಟ್ರೀನ್ ಅಂತ ಹೇಳೋದು, ವೆಜ್ ಅಂತ ಹೇಳೋದು, ಅಯ್ಯೋ ವೆಜ್ ಯಾಕೆ, ಅಷ್ಟೇ. ಪೀಪಲ್ ಆರ್ ಜಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಬಟ್ ಆಮೇಲೆ ಅವ್ರಿಗೆ ಸ್ಲೋ ಆಗಿ ಅರ್ಥ ಆಗ್ತಾ
ಆಗ್ತಾ ಇದೆ. ಇಲ್ಲ, ಈ ಮನುಷ್ಯ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಹೋಮ್ ಸ್ಕೂಲಿಂಗ್ ಮಾಡಿ ಈ ಕಡೆ ಇದು ಮಾಡಿ, ಬಟ್ ವೆಜ್ಜು ಇರಲಿ ನಾನ್ ವೆಜ್ಜು ಇರಲಿ ಏನು ತಪ್ಪು ಅಲ್ವಾ? ಬೋರ್ ಆದಾಗ ಬಂದ್ಬಿಟ್ಟು ವೆಜ್ ತಿನ್ನಿ. ಇವರೇ ನೋಡಿ ಇಂಡಿಯನ್ ಮೂಗ್ಲಿ. ಹಾಯ್ ಅಣ್ಣ. ಹಾಯ್ ಅಣ್ಣ ನಿಡಪೇದ ಅಣ್ಣ VIAN ನೋಡಿ ಹೋಮ್ ಸ್ಕೂಲಿಂಗ್ ಎಫೆಕ್ಟ್. ಯಾ ನೋಡಿ ನೋಡಿ ಬರಿತಾ ಇದ್ದಾನೆ. ಕಾಟಿ ಕೊಡ. ಎಸ್ AAN ಫುಲ್ ಡಿಸೈನ್. ಓಕೆ, ಅಲ್ಲಿ ಪ್ಲೇಸ್ ಇಲ್ಲ. ವೆರಿ ಗುಡ್. ಸೊ ಅದೇ ದಟ್ಸ್ ವೈ ಐ ಆಲ್ವೇಸ್ ರೆಕಮೆಂಡ್ ಪೀಪಲ್ ಕ್ಯಾನ್ ಗೋ ಫಾರ್ ಬೋತ್. ಓಕೆ, ವೆಜ್ಗೆ ಹೋಗಿ ನಾನ್ ವೆಜ್ಗೆ ಹೋಗಿ, ಹೋಮ್ ಸ್ಕೂಲಿಂಗ್ ಹೋಗಿ ಸ್ಕೂಲಿಂಗ್ ಹೋಗಿ, ಎಲ್ಲ ಇಟ್ಸ್ ಲೆಟ್ಸ್ ಬಿ ಇನ್ಕ್ಲೂಸಿವ್ ಅಂತ ಕರೆಕ್ಟ್ ಅಷ್ಟೇ. ಆ್ಯಕ್ಚುಲಿ ನಾನು ನೋಟಿಸ್ ಮಾಡಿದಾಗೆ ಅಂತ ಹೇಳಿದ್ರೆ, ಈಗ ನನ್ನ ಮಕ್ಕಳಾದರೂ ಸಹ ಅವರು ಬರೀ ಕಾಲಲ್ಲಿ ನಡೆಯೋಕೆ ಭಾರಿ ಕಷ್ಟಪಡ್ತಾರೆ. ಈಗ ಇವನ್ನ ನೋಡಿದರೆ ಫುಲ್ ನೇಚರಲ್ಲಿ, ಈಗ ನಾವು ಮುಂಚೆ ಹೇಗೆ ಬೆಳೆದಿದ್ದೀವಿ ಅದೇ ಥರ ಫೀಲ್ ಆಯಿತು ನನಗೆ. ಅಂತ ಹೇಳಿದರೆ ಈಗ ನಾವು ಬರೀ ಕಾಲಲ್ಲಿ ನಡೀತಾ ಇದ್ವಿ, ಮರ ಹತ್ತುತ್ತಾ ಇದ್ವಿ. ಈಗ ನಮಗೇನೆ ಮರ ಹತ್ತ ಗೊತ್ತಿತ್ತು, ಇವನ ಮರ ಹತ್ತೋದು, ಹೊಳೆಯಲ್ಲಿ ಓಡಾಡೋದು ಇದೆಲ್ಲ ನೋಡುವಾಗ ದೊಡ್ಡ ಮರ. ಸೊ ಈಗ ನಿಮ್ಗೆ ಸ್ವಲ್ಪ ಹೆದರಿಕೆ ಆಗಲ್ವಾ ಅಂತ ಹೇಳಿದ್ರೆ ಇವನ್ನ ಇಷ್ಟೆಲ್ಲ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಾಗ? ಬೀಂಗ್ ಅ ಫಾದರ್ ಹೇಗೆ ಅನ್ಸುತ್ತೆ ನಿಮ್ಗೆ? ಆಕ್ಚುಲಿ ಪುನಃ ನಾನು ನಿಮ್ಮ ಕ್ವಶನ್ ಕೇಳ್ತೀನಿ. ಇವ್ರು ನನ್ನ ಕ್ವಶನ್ ಕೇಳ್ತಿದ್ದಾರೆ, ನಾನೇ ಕೇಳ್ತೀನಿ. ನಿಮಗೆ ಚಿಕ್ಕದ್ರಲ್ಲಿ ಈಗ ಒಂದು ಮರ ಕತ್ತಿ ಸೀಬೆ ಹಣ್ಣು ಕುಯ್ಯಕ್ಕಾಗಿರ್ಬೋದು, ಬೇರೆ ಬೇರೆ ತರ ಹಣ್ಣು ಗಿಡಗಳಿಗೆ ಹತ್ತೋದು, ಓಡೋದು ಭಯ ಆಗ್ತಿತ್ತಾ? ಇಲ್ಲ, ಕರೆಕ್ಟ್. ಈಗ ಮಕ್ಕಳು ಅಂತ ಬಂದಾಗ ನಿಮಗೆ ಯಾಕೆ ಈಗ ಭಯ ಆಗ್ತದೆ? ನಾವು ಯಾಕೆ ಹಾಗೆ ಚೇಂಜ್ ಆಗಿದ್ದೀವಿ ಅಂತ ನನಗೇನೆ ಗೊತ್ತಾಗ್ತಾ ಯಾಕೆ ಅಂತ ಹೇಳಿದ್ರೆ ವಿ ಆರ್ ಬಿಕಮಿಂಗ್ ಓವರ್ ಪ್ರೊಟೆಕ್ಟಿವ್. ಸೀರಿಯಸ್ಲಿ. ಬಟ್ ನಮ್ಮ ಪೇರೆಂಟ್ಸಿಗೆ ನಾವು ಹೊರಗಡೆ ಹೋದ್ರೆ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅವ್ರ ಟೆನ್ಷನ್ ಇರಲಿಲ್ಲ, ಬಿಕಾಸ್ ನೇಚರ್ ವಾಸ್ ಪ್ರೊಟೆಕ್ಟಿಂಗ್ ಅಸ್. ಆಯ್ತಾ? ನಮ್ಮ ಒಂದು ಆ ಸ್ಪಿರಿಚುವಲ್ ಎನರ್ಜಿ ಏನು ನಮ್ಮ ಅಜ್ಜಪ್ಪ ಆಗಿರ್ಬೋದು, ಆನ್ಸೆಸ್ಟರ್, ಏನೋ ಒಂದು ಬಿಲೀಫ್ ಸಿಸ್ಟಮ್, ನಮ್ಮ ಮಕ್ಕಳು ಎಲ್ಲೋದ್ರು ವಾಪಸ್ ಮನೆಗೆ ಬರ್ತಾರೆ, ಇನ್ಸಿಡೆಂಟ್ಸ್ ಯಾವುದೂ ಇರಲಿಲ್ಲ. ಬಟ್ ಇವಾಗ ತುಂಬ ಪ್ರೊಟೆಕ್ಟಿವ್ ಮಾಡಿದಷ್ಟು ನಿಮಗೆ ನೋಡಿದ್ರೆ ಇನ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ. ಮಕ್ಕಳಿಗೆ ಎಕ್ಸ್ಪೋಜರ್ ಇಲ್ಲ. ಮತ್ತೆ ನಾವು ಈಗ ಬೇರೆ ನಾವೇ ಕಟ್ಟಿ ಆಗ್ತಾ ಇದ್ದೀವಿ ಮಕ್ಕಳನ್ನ ಕಟ್ಟಿ ಆಗ್ತಾ ಇದೀವಿ. ಬಟ್ ರಿಯಲ್ ಲೈಫ್ ಹೋದಾಗ ಅವ್ರು ಸಫರ್ ಆಗ್ತಾರೆ. ಅವ್ರಿಗೆ ನಿಜವಾಗ್ಲೂ ಒಂದು ಆಕ್ಚುಯಲ್ ಗೇಮಿಗೆ ಇಳಿದಾಗ ಏನಾಗ್ತಾ ಇದೆ, ನನಗೆ ಯಾಕೆ ಇದೊಂದು ಪ್ರಾಬ್ಲಮ್ಮು, ಆ ಥರ ಚಾಲೆಂಜಸ್, ಈ ಥರ ಚಾಲೆಂಜಸ್ ಅಂತ. ಮತ್ತೆ ಈಗ ಬೇರ್ ಫುಟ್ ವಾಕ್ ಹೇಳಿದ್ರಿ, ವೆರಿ ಸಿಂಪಲ್. ನಾವೆಲ್ಲ ಯಾಕೆ ಹೆಲ್ದಿ ಆಗಿದ್ರು, ಮತ್ತೆ ಆಗಿನ ಕಾಲದಲ್ಲಿ ನಮ್ಮಲ್ಲಿ ತೋಟದಲ್ಲಿ ಕೆಲಸ ಮಾಡುವಂಥವ್ರು ಎಲ್ಲರೂ ಯಾಕೆ ಹೆಲ್ದಿ ಆಗಿದ್ರು ಅಂತ ಹೇಳಿದ್ರೆ, ನಮ್ಮ ಕಾಲ್ ಕೆಳಗಡೆ ಇರುವಂಥ ಆ ಒಂದು ಪಾದ ಏನಿದೆ ಅದು ಇಟ್ಸ್ ಆಲ್ ಕನೆಕ್ಟೆಡ್ ಟು ದ ಎಂಟೈರ್ ಬಾಡಿ. ಕಿಡ್ನಿ, ಲಿವರ್, ಹಾರ್ಟ್, ಬ್ರೈನ್, ಕಣ್ಣು ಎಲ್ಲದಕ್ಕೂ ಆ ಸಿಸ್ಟಮ್ ಕನೆಕ್ಟ್ ಆಗಿರೋದು ಕಾಲಿಗೆ, ಕಾಲಿಂದ ಕನೆಕ್ಟ್ ಆಗಿರೋದು ಗ್ರೌಂಡಿಗೆ. ಸೊ ಅರ್ಥಿಂಗ್ ಅಂತ ಆಗ್ಬೇಕು. ಈಗ ನಾನು ನಿಮ್ಮದು ಸುಮಾರು ವಿಡಿಯೋದಲ್ಲಿ ನೋಡಿದ್ದೆ ಅಂತ ಹೇಳಿದ್ರೆ, ಈಗ ನಿಮ್ಮದು ಸ್ಟ್ರಗಲ್ ಹೇಗಿದೆ, ಈಗ ಈ ಸಕ್ಸಸ್ ಏನಿದೆ ಇದ್ರದ್ದು ಹಿಂದೆದು ಸ್ಟ್ರಗಲ್ ತುಂಬಾನೇ ಇದೆ ಅಂತ ಹೇಳಿ ನಾನು ಕೇಳಿದ್ದೀನಿ. ಸೊ ನೀವು ಅದರಿಂದ ಓವರ್ಕಮ್ ಆಗಿದೆ ಹೇಗೆ? ಇದು ಆ್ಯಕ್ಚುಲಿ ಕ್ಯಾಮರಾದಲ್ಲಿ ನಾನು ಹೇಳಿದ್ರೆ ತುಂಬ ಜನರು ನಂಬಲಿಕ್ಕಿಲ್ಲ, ಬಟ್ ಆನೆಸ್ಟ್ ಆಗಿ ಹೇಳ್ತೀನಿ, ಇಟ್ಸ್ ಅ ಬ್ರುಟಲ್ ಟ್ರೂತ್. ಓಕೆ, ನೇಚರ್ ವಿಲ್ ಪ್ರೊಟೆಕ್ಟ್. ಸೊ ನೇಚರಿಗೆ ನಾವು ಸರೆಂಡರ್ ಆದರೆ ನೇಚರ್ ವಿಲ್ ಡೆಫಿನೆಟ್ಲಿ ಪ್ರೊಟೆಕ್ಟ್. ನನಗೆ ನೇಚರ್, ನಾನು ಆ್ಯಕ್ಚುಲಿ ಯಾವಾಗ ಒಂದು ಕೋವಿಡ್ ಆಯಿತು, ನಾನು ಕೊಡಗಿಗೆ ಬರಬೇಕಾದ್ರೆ ಐ ಲಾಸ್ಟ್ ಎವ್ರಿಥಿಂಗ್. ಲೈಕ್ ಸಾಲ ಎಷ್ಟೋ ಲಕ್ಷಗಟ್ಟಲೆ ಸಾಲ ಆಗೋಯ್ತು, ಆ್ಯಂಡ್ ಆಫೀಸೆಲ್ಲ ಕ್ಲೋಸ್ ಮಾಡಬೇಕಾಗೋ ಪರಿಸ್ಥಿತಿ. ಒಂದು ಕಡೆ ವೈಫ್ ಪ್ರೆಗ್ನೆಂಟು, ಕೈಯಲ್ಲಿ ಏನು ದುಡ್ಡಿಲ್ಲ, ಸಡನ್ನಾಗಿ ಒಂದು ಬಿಸ್ನೆಸ್ ಆಲ್ಟು, ಅಷ್ಟೊಂದು ದೊಡ್ಡ ಟೀಮು, ಆಫೀಸು, ಗುರ್ಗಾಂವ್ ಎಲ್ಲ ಇದೆಲ್ಲ ನೋಡಿದ್ರೆ ನನಗೆ ನಾನು ಏನು ಮಾಡಿದ್ದೀನಿ ಇಷ್ಟು ವರ್ಷ ಮಾಡಿ ನನ್ನ ಪರಿಸ್ಥಿತಿ ಹಿಂಗಾಯಿತು ಅಂತ. ಬಟ್ ನಾನು ಸುಮ್ಮನೆ ಬಂದಿದ್ದು ಕೊಡಗಿಗೆ ಬಂದು ಫಸ್ಟ್ ಹೋಗಿದ್ದು ನೇಚರ್ ಕಡೆಗೆ. ಬೇರ್ ಫುಟ್ ಹೋಗಿ ನೇಚರ್ ಮಧ್ಯದಲ್ಲಿ ಕೂತ್ಕೊಳ್ತಾ ಇದೆ, ಐಡಿಯಾಸ್ನ ಡೌನ್ಲೋಡ್ ಮಾಡ್ಕೊಳ್ತಾ ಇದೆ, ಏನು ಮಾಡಲಿ, ನೆಕ್ಸ್ಟ್ ಮೂವ್ ಏನು, ನೆಕ್ಸ್ಟ್ ಏನು. ಸೊ ಆ್ಯಕ್ಚುಲಿ ಆ ಒಂದು ಇಂಟ್ಯೂಷನ್ ಇದೆಯಲ್ಲ ಮನುಷ್ಯನಿಗೆ ಬರುತ್ತೆ, ನೆಕ್ಸ್ಟ್ ನಾನು ಇದು ಮಾಡಬೇಕು, ಆ ಒಳಗಡೆ ಒಂದು ಮಾತು, ಆ ಲಿಟಲ್ ವಾಯ್ಸ್ ಅಂತ ಇರುತ್ತೆ, ಅದು ಬಂದು ನನಗೆ ಗೈಡೆನ್ಸ್ ನನಗೆ ಸಿಕ್ತು. ಇದು ಆ್ಯಕ್ಚುಲಿ ಎಲ್ರಿಗೂ ವರ್ಕ್ ಆಗುತ್ತೆ. ನಾನು ಮತ್ತೆ ಇದನ್ನ ತುಂಬ ನನ್ನ ಒಂದು ಟೀಮಲ್ಲಿ ಇರುವಂಥ ನಾನು ಬೇರೆ ಬೇರೆ ಅವ್ರ ಜನರು ಇದ್ದಾರೆ, ನಾನು ಕೋಚ್ ಮಾಡ್ತಾ ಇರೋ ಅವರಿಗೆಲ್ಲ ನಾನು ಯಾವ ಥರ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮಗೆ ಯಾವಾಗ ಪ್ರಪಂಚ ಎಲ್ಲ ನಿಮಗೆ ಅಗೇನ್ಸ್ಟ್ ಆಗಿಬಿಟ್ಟಿದೆ, ಯಾವಾಗ ನಿಮ್ಮೆಲ್ಲ ಡೋರ್ಸ್ ಕ್ಲೋಸ್ ಆಗಿಬಿಟ್ಟಿದೆ, ಸಿಂಪಲ್ ಹೋಗಿ ನೇಚರ್ ಮಧ್ಯದಲ್ಲಿ ಕೂತ್ಕೊಳ್ಳಿ. ಬಟ್ ಅದಕ್ಕೊಂದು ಟೈಮಿಂಗ್ ಇದೆ, ಅರ್ಲಿ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಹೋಗ್ಬಿಟ್ಟು ಕೂತ್ಕೊಳ್ಳೋದು. ಮೊಬೈಲ್ ಅದು ಯಾವುದು ಇರಬಾರ್ದು, ಡಿಸ್ಟ್ರಾಕ್ಷನ್ ಇರಬಾರ್ದು. ನಿಮ್ಮ ರಿಯಾಲಿಟಿ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ನೇಚರ್ ಒಟ್ಟಿಗೆ ಕನೆಕ್ಷನ್, ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರೂತ್. ಆಮೇಲೆ ನಾನು ಬಂದೆ ನನಗೆ ಅರ್ಥ ಆಯಿತು. ಈಗ ಬೇರೆ ಬೇರೆ ಬಿಸ್ನೆಸ್ ಓನರ್ಸ್ ಅವರು ಇವರೆಲ್ಲ ಸೂಸೈಡ್ ಮಾಡ್ಕೊಳ್ತಾರೆ, ಸಾಲ ಆಯಿತು, ಆಗಾಯ್ತು, ಈಗ ಆಯ್ತು ಅಂತ. ಯಾಕಂದ್ರೆ ದೇ ಆರ್ ಆಲ್ ಡಿಸ್ಕನೆಕ್ಟೆಡ್ ಫ್ರಮ್ ನೇಚರ್. ಪಾಪ ಎಲ್ಲೋ ಹುಟ್ಟಿರ್ತಾರೆ, ಯಾವುದೋ ನೇಚರ್ಗೆ ಕನೆಕ್ಟ್ ಆಗಿರ್ತಾರೆ, ಎಲ್ಲೋ ಒಂದು ಹೋಗ್ಬಿಟ್ಟು ದೊಡ್ಡ ಬಿಸ್ನೆಸ್ ಮಾಡಿ ಫ್ಲೈಟಲ್ಲಿ ಓಡಾಡ್ತಾ ಇರ್ತಾರೆ, ನೇಚರ್ ಕನೆಕ್ಷನ್ ಬಿಟ್ಟೋಗಿರುತ್ತೆ ಆ್ಯಂಡ್ ಕನ್ಫ್ಯೂಸ್ಡ್, ಏನು ಮಾಡಲಿ, ಸಾಲ ಆಯಿತು, ಪ್ರೆಷರ್ ಹಾಗೆ. ಸೊ ಐ ವುಡ್ ಸೇ ನೇಚರ್ ಕನೆಕ್ಷನ್ ಇಸ್ ದ ಫೈನಲ್ ಥಿಂಗ್. ನಮ್ಮದು ಆ ಟೈಮಲ್ಲಿ ಈಗ ಯಾರಾದರೂ ಈಗ ನೋಡಿ ಏನಾದರೂ ಫ್ಯಾಮ್ಲಿಯಲ್ಲಿ ಅದು ಪ್ರಾಬ್ಲಮ್ ಬಂತು ಅಂತ ಹೇಳಿದರೆ, ಫ್ಯಾಮ್ಲಿನೂ ನೀನು ಎಲ್ಲನ ಹಾಳು ಮಾಡ್ಕೊಂಡು ಬಂದಿದ್ಯಾ ಅಂತ ಹೇಳ್ತಾರೆ. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು?
ನನ್ನ ಫ್ಯಾಮಿಲಿ ಸಪೋರ್ಟ್ ಒಂದು, ನಮಗೆ ಅಮ್ಮ ಸ್ಟಾರ್ಟಿಂಗಿಂದ ಸಪೋರ್ಟಿವ್. ಸೊ ಅಮ್ಮ ಇಲ್ಲ ನಾನು ನೋಡ್ಕೊಳ್ತೀನಿ. ನಾನು ಅಮ್ಮನಿಗೆ ಹೇಳಿದೆ, ನನ್ನ ಇಷ್ಟು ವರ್ಷ ಸಾಕಿದ್ಯಾ, ಈಗ ನಾನು ಶೇಮ್ಲೆಸ್ ಆಗಿ ನಿನ್ನ ಹತ್ರ ಬರ್ತಾ ಇದ್ದೀನಿ, ನನಗೆ ಸ್ವಲ್ಪ ದಿನ ಊಟ ಹಾಕು ಸಾಕು, ನಾನು ನೋಡ್ಕೊಳ್ತೀನಿ. ನನ್ನ ಹೆಂಡತಿ ಒಬ್ಳು ಇದ್ದಾಳೆ, ಅವಳು ಪ್ರೆಗ್ನೆಂಟು, ಪರವಾಗಿಲ್ಲ, ಮಗು ಏನು ಹುಟ್ಟಿದ್ದು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ. ಸೊ ಅದೊಂದು ನನಗೆ ಅದೊಂದು ಎಮೋಷನ್. ನಾನು ಹೇಳಿದೆ ಅದು. ಬಟ್ ನಮ್ಮ ಅತ್ತೆ ಕಡೆ ಹೇಳಿದ್ರು, ಅಂದ್ರೆ ಮಾವನ ಕಡೆ, ಯಾಕೆ ನೀ ತಲೆಗೆ ಇಟ್ಕೊಳ್ತೀಯ, ಅವ್ರನ್ನ ಒಳ್ಳೆ ಪ್ರೈವೇಟ್ ಹಾಸ್ಪಿಟಲ್ ಡೆಲಿವರಿ ಮಾಡಿಸ್ಕೊಡ್ತೀನಿ. ನಾನು ಹೇಳಿದ್ರು ಇಲ್ಲ, ನನಗೆ ನಂದು ಆ ಫೇಸ್ ಅಲ್ಲಿ ಹೋಗ್ಬೇಕು ನಾನು. ಸೊ ಆಯ್ತು, ನನ್ನ ಒಂದು ತಂದೆ ತೀರ್ಕೊಂಡಿದ್ದು ಒಂದು ಗೌರ್ಮೆಂಟ್ ಹಾಸ್ಪಿಟಲ್, ಬಿಸ್ನೆಸ್ ಓನರ್, ಅವ್ರು ಕೂಡ ಒಂದು ಇದಾಯ್ತು. ಅದೇ ಅದ್ರದ್ದು ಒಂದು ಸ್ಟ್ರಗಲ್ ಒಂದು ಸ್ಟ್ರಗಲ್ ಇತ್ತು. ಸೊ ಇವಾಗ ನಂದು. ಆಮೇಲೆ ನಾನು ಅನ್ಕೊಂಡೆ ಆಯ್ತು ಇನ್ ನಡೆಯುವಂತ. ಬಟ್ ವೈಫ್ ಅಂದ್ರೆ ಪಾರ್ಟ್ನರ್ ಇರ್ತಾರಲ್ಲ, ಅವ್ರು ತುಂಬಾ ಇದರಲ್ಲಿ ಮ್ಯಾಟರ್ ಆಗ್ತಾರೆ. ಯಾಕಂದ್ರೆ ವೆನ್ ದೇ ಸೇ ದಟ್ ಓಕೆ ಇಲ್ಲ ಮಾಡುವ ಏನಾದ್ರು ಒಂದು ಅಂತ ಹೇಳುವಾಗ ಒಂದು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ಪ್ರಾಬ್ಲಿ ನನ್ನ ಐಡಿಯಾಸ್ ಹೋಗ್ಬಿಟ್ಟು ನನಗೆ ಯಾರಿಗಾದ್ರೂ ಜನರಿಗೆ ಹೇಳಿದ್ರೆ ಅವರು ನಿನ್ಗೆ ಆಗಲ್ಲ ಅದು ಅಂತ ಹೇಳ್ತಾರೆ. ಬಟ್ ಒಂದು ಮರದ ಹತ್ರ ಹೋಗಿ ನಾನು ಹೇಳಿದ್ರೆ ಅದು ಸುಮ್ಮನೆ ಇರುತ್ತೆ, ಕೇಳ್ಕೊಳ್ಳುತ್ತೆ. ಸೊ ದಟ್ ಈಸ್ ವಾಟ್ ಐ ಬಿಲೀವ್. ಅಂಡ್ ಫ್ಯಾಮಿಲಿ, ನೇಚರು ಎಲ್ಲ ನನಗೆ ಸಪೋರ್ಟ್ ಮಾಡ್ತು. ಓಕೆ. ಈಗ ಯಂಗ್ಸ್ಟರ್ಸ್ ಏನು ಅಂತ ಹೇಳಿದ್ರೆ, ಒಂದ್ಸಲ ಓದಿ ಆಯ್ತು, ಇಲ್ಲಾಂದ್ರೆ ಓದಕ್ ಸಹ ಹೊರಗಡೆ ಹೋದ್ರೆ ಮಾತ್ರ ನಮಗೆ ಒಂದು ಫ್ಯೂಚರ್ ಇರೋದು. ಈಗ ನಾವು ಕೊಡಗಲ್ಲೇ ಇದ್ರೆ ನಮಗೆ ಫ್ಯೂಚರೇ ಇಲ್ಲ ಅನ್ನೋ ತರದಲ್ಲಿ ಈಗ ಅವ್ರದ್ದು ಒಂದು ಮೈಂಡ್ ಸೆಟ್ ಇದೆ. ಸೊ ನೀವೀಗ ಹೊರಗಡೆ ಹೋಗಿ ವರ್ಕ್ ಮಾಡಿದೀರಾ, ಕಾರ್ಪೊರೇಟ್ ಆಫೀಸಲ್ಲಿ ಇದ್ದು ಬಂದು ಗೊತ್ತು ನಿಮ್ಗೆ, ಇಲ್ಲಿ ಕೊಡಗಲ್ಲಿಯೂ ಬಂದು ಇಲ್ಲಿದ್ದು ತೋಟ ನೋಡ್ಕೊಂಡು ನೀವು ಈಗ ರಿಟ್ರೀಟ್ ಅಂತ ಮಾಡಿದ್ದೀರಾ. ಸೊ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗಿನ ಯಂಗ್ಸ್ಟರ್ಸ್ಗೆ? ಈಗಿನ ಯಂಗ್ಸ್ಟರ್ಸ್ಗೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಅಪ್ಪ ಅಮ್ಮನಿಗೆ ಒಂದು ಕನಸು, ನನ್ನ ಮಗ ಹೋಗ್ಬಿಟ್ಟು ಬ್ಯಾಂಗ್ಳೂರಲ್ಲಿ, ಮೈಸೂರಲ್ಲಿ, ಎಲ್ಲೋ ಒಂದು ಫಾರಿನಲ್ಲಿ ಇರಲಿ ಅಂತ ಹೇಳೋ ಒಂದು ಕನಸು. ಅದು ಒಳ್ಳೆ ವಿಷಯನೇ, ಅದು ದಟ್ಸ್ ವೆರಿ ಗುಡ್. ನಾವೇನೋ ಕಷ್ಟಪಡ್ತಾ ಇರ್ತೀವಿ ಅಂತ ನಾವು ಅಂದ್ಕೊಳ್ತೀವಿ. ನಮ್ಮ ಹತ್ರ ಆವಾಗ ಈಗ ಫ್ರೀಯಾಗಿ ಸಿಕ್ಕಿರುವಂಥ ತಾತೆ ತೊಪ್ಪು, ತೆರ್ಮೆ ತೊಪ್ಪು, ಅದು ಇದು ನಮ್ಗೆ ಏನೋ ಒಂದು ಲೈಫ್ ನಡೀತಾ ಇರುತ್ತೆ, ಇಟ್ಸ್ ಗುಡ್. ಬಟ್ ಇವ್ರ ಕನಸು ಅವ್ರನ್ನ ಮಕ್ಳಿಲ್ಲಿ ಹೋಗ್ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು ಅಂತ ಅವ್ರ ಡ್ರೀಮ್ ಇದೆ. ಆದರೆ ಎಲ್ಲಿ ಈಗಿನ ಒಂದು ಜನ್ರೇಷನ್ ಆದಿ ತಪ್ತಾ ಇದ್ದಾರೆ ಅಂತ ಹೇಳಿದ್ರೆ, 2000 ಅಲ್ಲಿ ಎಕ್ಸಾಂಪಲ್ 2005-6 ಅಲ್ಲಿ ಈಗ ಓದಂಥ ನನ್ನ ಬ್ಯಾಚ್ಮೇಟ್ಸು, ಅವ್ರು ಹೋಗಿ ಬೆಂಗಳೂರಿಗೆ ಹೋಗಿ ಅವ್ರದ್ದು ಒಂದು ಲೈಫ್ ಹೆಂಗಾಯ್ತು ಅಂತ ಹೇಳಿದ್ರೆ, ಗಾಳಿಗೆ ದುಡ್ಡು, ನೀರಿಗೆ ದುಡ್ಡು, ಕಂಪ್ಲೀಟ್ ಅವ್ರ ಲೈಫ್ ಸ್ಟೈಲಿಗೆಲ್ಲ ಒಂದು ಎಕ್ಸ್ಪೆಂಡಿಚರ್ ಅಂತಾಗಿ EMI ಅಲ್ಲಿ ಸಿಕ್ಕಾಕೊಬಿಟ್ಟಿದ್ದಾರೆ. ಸೊ ದೊಡ್ಡ ಕಾರು, ದೊಡ್ಡ ಮನೆ, ಬಂಗ್ಲೋ, ಅದೆಲ್ಲ ಆಗ್ಬಿಟ್ಟು ಅವ್ರದ್ದು ಲೈಫಲ್ಲಿ ಏನೋ ಒಂದು ಮಾಡಿದ್ದಾರೆ, ಅಲ್ಲಿದ್ದಾರೆ. ಆದರೆ ಅವ್ರದ್ದು ಈಗ ಕನಸು, ಅಪ್ಪಮ್ಮನ ಕನಸು ಇವ್ರನ್ನ ಅಲ್ಲಿ ಕಳ್ಸಕ್ಕಿತ್ತು. ಈಗ ಅವ್ರದ್ದು ಕನಸು ಏನಾಗಿದೆ, ಇಲ್ಲಿಗೆ ಕೊಡಗಿಗೆ ರಿಟರ್ನ್ ಬರಬೇಕು ಅಂತ ಅವ್ರದ್ದೊಂದು ಕನಸು ಸ್ಟಾರ್ಟ್ ಆಗಿದೆ. ಆದರೆ ಬಿಟ್ಟು ಬರೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಕುತ್ತಿಗೆ ಗಂಟ ಲೋನ್ ಮಾಡ್ಕೊಂಡಿರುವಂಥ ಎಂಪ್ಲಾಯೀಸೇ ಜಾಸ್ತಿ, ಆ ಥರ ಆಗ್ಬಿಟ್ಟಿದೆ. ಬಟ್ ಎಲ್ಲೋ ಒಂದು ಕಡೆ ನನ್ನ ಕಿವಿ ಮಾತು ಏನು ಅಂತ ಹೇಳಿದ್ರೆ, ಯಾವಾಗಲೂ ಲೋನ್ ಟ್ರ್ಯಾಪು, EMI ಟ್ರ್ಯಾಪ್ಗೆ ಬೀಳಬೇಡಿ, ಬಟ್ ಲೈಫ್ನ ಚೆನ್ನಾಗಿ ನಡೆಸ್ಕೊಳ್ಳಿ. ಆಮೇಲೆ ಆದಷ್ಟು ಹೆಲ್ದಿಯಾಗಿರಿ, ಜಂಕಿಗೆ ಹೋಗಬೇಡಿ. ಆಮೇಲೆ ಪುನಃ ರಿಟರ್ನ್ ಕೊಡಗಿಗೆ ಯಾವತ್ತಾದ್ರೂ ನಾನು ಬರಬೇಕು, ಸಖತ್ತಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ಹೇಳೋ ಒಂದು ಡ್ರೀಮ್ ಇಟ್ಕೊಂಡು ಬನ್ನಿ. ಅಂತ ಹೇಳಿದ್ರೆ ನಾನು ಅಲ್ಲೇ ಸೆಟ್ಲ್ ಆಗಿಬಿಡ್ತೀನಿ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳೋದಕ್ಕಿಂತ, ನನ್ನ ಜಾಗ, ನನ್ನ ಊರು ಅಂತೇಳಿ ಮರೀದೆ ವಾಪಸ್ ಬರಬೇಕು ಅಂತ ಹೇಳೋ ಒಂದು ಮೆಸೇಜ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿದ್ರೆ, ಈಗ ಅಡ್ವಾಂಟೇಜಸ್ಸು ಇರುತ್ತೆ, ಡಿಸ್ಅಡ್ವಾಂಟೇಜಸ್ಸು ಇರುತ್ತೆ. ಅದರಿಂದ ನಿಮಗೆ ಈಗ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ನೀವು ತುಂಬಾ ಫಾಲೋವರ್ಸ್ನ ನಿಮಗೆ ಇದೆ. ಈಗ ಇದರಿಂದ ನಿಮಗೆ ಇಲ್ಲಿಗೆ ನಿಮ್ಮದು ರಿಟ್ರೀಟ್ ಆಗಿರ್ಬೋದು, ಹೇಗೆ ನಿಮಗೆ ಅದು ಹೆಲ್ಪ್ ಆಗಿದೆ ಅಂತ ಅನ್ಸುತ್ತೆ? ಖಂಡಿತ. ಈಗ ಕೆಲವರಿಗೆ ಫಾರ್ ಎಕ್ಸಾಂಪಲ್ ಈಗ ಒಂದು ಬಿಸ್ನೆಸ್ ಓನರ್ಸ್ ಅಂತ ಹೇಳುವಾಗ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಬೆರಿ ಇನ್ಫ್ಲುಯೆನ್ಸ್ ಮಾಡಿಕೊಂಡು ಬೆರಿ ನಮಗೆ ವ್ಯೂಸ್ ಬರೋದು, ಅದು ಒನ್ ಸೈಡ್ ಆಫ್ ದ ಸ್ಟೋರಿ. ಕರೆಕ್ಟ್. ಬಟ್ ಅದನ್ನ ನೋಡಿ ಜನರಿಗೆ ಇನ್ಸ್ಪೈರ್ ಆಗಿಬಿಟ್ಟು ನಮ್ದೊಂದು ಬಿಸ್ನೆಸ್ಸಿಗೆ ಅಂತ ಬರೋದು ತುಂಬಾ ಜಾಸ್ತಿ. ಅದು ಏನಾಗುತ್ತೆ ಈಗ ಸ್ಪೆಷಲಿ ಯೂಟ್ಯೂಬ್ ಎಲ್ಲ ತುಂಬಾ ಪವರ್ಫುಲ್. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಅವ್ರಿಗೆ ಕನೆಕ್ಟ್ ಆಗಿರುತ್ತೆ. ಮತ್ತೆ ನಮ್ದು ಲಾಂಗ್ ವಿಡಿಯೋಸ್ ನೋಡ್ತಾರೆ ಅವರು. ಯಾಕಂತ ಹೇಳಿದ್ರೆ ಅವರಿಗೆ ನಮಗೆ ಕಂಟೆಂಟ್ಗಿಂತ ದೇ ವಾಂಟ್ ಟು ಸಿ ಏನೋ ಕಲಿಬೇಕು ಇವರಿಂದ ಅಂತ ಹೇಳೋದು. ಬಟ್ ಖಂಡಿತ ನಮಗೆ ಹೈಯೆಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮ ಟ್ರಾವೆಲರ್ಸು ಬಂದಿದ್ದಾರೆ, ನಮ್ಮ ಕೈ ಹಿಡಿದಿದ್ದಾರೆ, ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಬಿಕಾಸ್ ದಟ್ ಈಸ್ ಅ ಮ್ಯಾಂಡೇಟ್ರಿ. ಇನ್ನು ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅವ್ರು 100% ಸೋಷಿಯಲ್ ಮೀಡಿಯಾಗೆ ಹೋಗಲೇಬೇಕು. ಬಟ್ ಅದರಲ್ಲಿ ನೆಗೆಟಿವ್ಸು ಇದೆ. ಬಟ್ ಹೌ ವಿ ಟೇಕ್ ಇಟ್ ಮ್ಯಾಟರ್ಸ್. ಸೊ ಐ ವುಡ್ ಸೇ social media has to be a part of a person who is really looking for a personal brand building plus business brand building. Okay. So social media ಈಗ ಯಾರೆಲ್ಲ ಬಿಸ್ನೆಸ್ ಮಾಡ್ತಿದ್ದಾರೆ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ಅದು ಒಂದು ಪ್ಲಸ್ ಅಂತ ಹೇಳ್ಬೋದು. Yes. Sit whiskey. Very good. ಈಗ ಏನೇ ನೀವು ಸಾಧನೆ ಮಾಡಬೇಕು ಅಂತ ಹೇಳಿದ್ರು, ನಿಮ್ಮದು ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಅದು ಯಾವಾಗಲೂ ಅಷ್ಟೇ ಅಂತ ಹೇಳಿದ್ರೆ ಅದು ನಮಗೆ ಏನು ಮಾಡೋಕ್ಕೆ ಆಗೋದಿಲ್ಲ. ಸೊ ಇವ್ರದ್ದು ಫ್ಯಾಮಿಲಿಯಲ್ಲಿ ಇವ್ರದ್ದು ಸಪೋರ್ಟ್ ಅಂತ ಹೇಳಿದ್ರೆ ಇವ್ರದ್ದು ಅಮ್ಮ. ಸೊ ಅಮ್ಮ ಆದಮೇಲೆ
ಇವರೇ ಇವ್ರನ್ನೆಲ್ಲ ಇವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ಎಲ್ಲೆಲ್ಲಿ ನೋಡಿರ್ತೀರ. ಸೊ ಕೋಕ್ ಅಂತಂದ್ರೆ ನನಗೆ ಇವ್ರು ಕರೆಯೋದು ನೋಡಿ ನೋಡಿ ನಾನು ಸಹ ಕೋಕ್ ಅಂತಲೇ ಕರೆಯೋದು. ಇಲ್ಲ, ಎವ್ರಿವನ್ ಕಾಲ್ಸ್ ಮಿ ಕೋಕ್. ಓಕೆ, ನೋಬಡಿ ನೋಸ್ ನಂದು ಫುಲ್ ಹೆಸರು ಯಾರಿಗೂ ಗೊತ್ತೇ ಇಲ್ಲ. ಸೊ ನೀವು ಹೇಳಿ ಅಂತ ಹೇಳಿದ್ರೆ, ಯಾವಾಗಲೂ ಅಷ್ಟೇ ನಾವು ಏನಾದರೂ ಒಂದು ಸ್ವಲ್ಪ ನಮಗೆ ಪ್ರಾಬ್ಲಮ್ ಬಂತು ಅಂತ ಹೇಳಿದರೆ ನಾವು ಹೇಳ್ತೀವಿ ಬೇಡ ಬೇಡ ಇದು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳ್ತೀವಿ. ಸೊ ನೀವು ಇಷ್ಟು ಸಪೋರ್ಟಿವ್ ಹೇಗೆ ಅಂತ ಹೇಳಿದ್ರೆ, ಇಷ್ಟು ಧೈರ್ಯ ಹೇಗೆ ನಿಮಗೆ? ಇಲ್ಲ, ಆಬ್ವಿಯಸ್ಲಿ ಇಟ್ಸ್ ಲೈಕ್ ಅವ್ರು ನನಗೆ ಸ್ಟ್ರೆಂತ್ ಕೊಟ್ಟಿದ್ದು. ಅದು ಒಂದ್ ಚಾಲೆಂಜ್ ಅಲ್ಲ, ಎರಡೆರಡು ಚಾಲೆಂಜು. ಮಗನ ಸ್ಕೂಲ್ಗೆ ಹೋಗೋಗಿಲ್ಲ, ಹೋಮ್ ಸ್ಕೂಲಿಂಗ್ ಆಗ್ಬೇಕು, ರೆಸಾರ್ಟ್ ಇಂದ ರಿಟ್ರೀಟ್ ಆಗ್ಬೇಕು. ಸೊ ಇಟ್ ವಾಸ್ ಟೂ ಡಿಫ್ರೆಂಟ್ ಒಟ್ಟಿಗೆ ಬರೋದು. ಅಂಡ್ ನಾವು ಒಟ್ಟಿಗೆ ಲೈಕ್ ಕುತ್ಕೊಳ್ಳೋದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಇದೆಲ್ಲ ಅಂದಾಗ ಮಗನೇ ಕೇಳಿದ ಕ್ವಶನ್. ಸೊ ವಿಚ್ ಈಸ್ ಆಬ್ವಿಯಸ್ಲಿ ನಮ್ಮ ಮಗುಗೆ ಏನ್ ಕೊಡ್ತೀವೋ ನಾವು ಬೇರೆಯವ್ರಿಗೂ ಅದನ್ನೇ ಕೊಡ್ಬೇಕು ಅನ್ನೋ ಅದು ಇಟ್ಸ್ ವೆರಿ ನ್ಯಾಚುರಲ್ ಅಂಡ್ ಲಾಜಿಕಲ್. ಅದಕ್ಕೋಸ್ಕರ ವಿಲ್ ಡೂ ಇಟ್. ಅಂಡ್ ಟೀಮ್ ಕೂಡ ಸಪೋರ್ಟ್ ತುಂಬಾ ಮಾಡಿದ್ರು. ಸೊ ಈಗ ಅದನ್ನೇ ಕೇಳಬೇಕು ಅಂತ ಇದ್ದೆ. ಸೊ ನೀವು ಇದೆಲ್ಲ ಮಾಡಬೇಕು ಅಂತ ಹೇಳಿದರೆ ನಮಗೆ ಬರೀ ಫ್ಯಾಮಿಲಿ ಸಪೋರ್ಟ್ ಮಾತ್ರ ಇದ್ದರೆ ಸಾಲದು, ನಿಮ್ಮದು ಸ್ಟಾಫ್ ಆಗಿರ್ಬೋದು ಎಲ್ಲರದ್ದು ಸಪೋರ್ಟ್ ಹಾಗೇನೇ ಇರಬೇಕು ಅಂತ ಹೇಳಿದರೆ, ಇಲ್ಲಾಂದರೆ ಅದು ಸಕ್ಸಸ್ಫುಲ್ ಆಗೋದು ಕಷ್ಟ. ಸೊ ನಿಮಗೆ ಹೇಗೆ ಇವ್ರದ್ದೆಲ್ಲ ಸಪೋರ್ಟ್ ಹೇಗಿದೆ? ನಿಮ್ಮದು ಸ್ಟಾಫ್ ನಾನು ಎಲ್ಲ ಇದರಲ್ಲಿ ನೋಡ್ತಾ ಇರ್ತೀನಿ. ಈಗ ನಾನು ಇಲ್ಲೇ ನೋಡಿದೆ ಅಂತ ಹೇಳಿದರೆ, ಈಗ ನಾನು ಎಲ್ಲಾದರೂ ಹೋಗುವಾಗ ಶೂಟ್ ಮಾಡಬೇಕು ಅಂದರೆ ನಾನೇ ಟ್ರೈಪಾಡ್ ಇಟ್ಟು ಎಲ್ಲ ನಾನೇ ರೆಡಿ ಮಾಡ್ಕೊಳ್ತೀನಿ. ನನಗೆ ಇಲ್ಲಿ ತುಂಬ ಖುಷಿ ಆಯಿತು. ಪಾಪ ಇವರೇ ಎಲ್ಲ ಒಂದು ಶೂಟ್ ಮಾಡೋಕ್ಕಾಗಿರ್ಬೋದು, ಫೋಟೋ ತೆಗಿಯೋಕ್ಕಾಗಿರ್ಬೋದು, ತುಂಬ ಇದೇ ಒಂದು ಸ್ಮಾಲ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನೀವು ಇವರು ಹೌ ಸಪೋರ್ಟಿವ್ ದೇ ಆರ್ ಅಂತ. ಸೊ ಹೇಳಿ. ಫಸ್ಟ್ ನಾ ಈ ಒಂದು ಕಾನ್ಸೆಪ್ಟ್ನ ಪರಿಕಲ್ಪನೆ ವಿಜುವಲೈಸ್ ಮಾಡಿದಾಗ ನನಗೆ ಭಯ ಆಯಿತು ಇದು ವರ್ಕೌಟ್ ಆಗುತ್ತೆ ಅಂತ. ಬಟ್ ಯಾರ ಹತ್ರನೂ ಹೇಳಿಲ್ಲ. ಫಸ್ಟ್ ನಾನೇನು ಮಾಡಿದೆ, ನಾನು ಪ್ರಿಪೇರ್ ಆದೆ. ಒಳಗಡೆ ಪ್ರಿಪೇರ್ ಆಗಿಬಿಟ್ಟು ಮೆಲ್ಲೆ ಹೋಗ್ಬಿಟ್ಟು ನನ್ನ ಹೆಂಡತಿಗೆ ವೈಫಿಗೆ ಹೋಗ್ಬಿಟ್ಟು ಸೈಲೆಂಟಾಗಿ ಹೇಳಿದೆ. ಅವಳು ಏನು ಹೇಳ್ತಾ ಇದ್ದೀರಾ ಅಂತ ಬಂತು. ಮೆಲ್ಲೆ ಅವಳ ರೆಡಿ ಮಾಡಿಕೊಂಡೆ. ಆಮೇಲೆ ಮೆಲ್ಲೆ ಅಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಅಮ್ಮನಿಗೆ ಹೇಳಿದೆ. ಅಮ್ಮ ಹೇಳಿದ್ರು, ನಿನಗೆ ಏನಾಗಿದೆ, ಚೆನ್ನಾಗಿದೆಯಲ್ಲ ನೀನು, ಸಡನ್ ಆಗಿ ಇದೆಲ್ಲ ಮಾಡಿ ಏನು ಮಾಡಬೇಕು ಅಂತಿದ್ಯಾ ಅಂತ. ಆಮೇಲೆ ಸ್ವಲ್ಪ ಕನ್ವಿನ್ಸ್ ಆಯಿತು. ಆಮೇಲೆ ಅವ್ರ ಮನೆ ಕಡೆ ಹೋದೆ. ಅವ್ರ ಅಪ್ಪ ಅಮ್ಮನಿಗೂ ಒಂದು ಕನ್ಫ್ಯೂಷನ್ ಆಯಿತು. ಅವ್ರನ್ನ ಒಂದು ಡ್ರೈವ್ ಕರ್ಕೊಂಡು ಹೋದೆ ಹಾಸನಕ್ಕೆ. ಒಂದು ಒಳ್ಳೆ ಲಾಂಗ್ ಡ್ರೈವ್, ಸ್ಟೋರಿ ಹೇಳ್ಕೊಂಡೆಲ್ಲ ವಾಪಸ್ ಬಂದು ಬಿಡ್ಬೇಕಾದ್ರೆ ಹೇಳಿದ್ರೆ ಆಯ್ತು ಏನಾದರೂ ಮಾಡ್ಕೊಳ್ಳಿ ಅಂತ ಆಯಿತು. ಅಲ್ಲಿಗಾಯ್ತು. ಈಗ ಇವರೆಲ್ಲ ಆಯಿತು. ಈಗ ಟೀಮಿಗೆ ಹೇಳ್ಬೇಕಲ್ಲ. ಟೀಮಿಗೆ ಹೇಳುವಾಗ ಸ್ವಲ್ಪ ಟೀಮ್ ಮೆಂಬರ್ಸ್ ಬಿಟ್ಟು ಓಡೇ ಹೋದ್ರು. ಅಣ್ಣ ಸಾರಿ, ನನಗೆ ಆಗಲ್ಲ, ಇದು ಕಷ್ಟ ಆಗುತ್ತೆ ಹಾಗೆ ಹೀಗೆ ಅಂತ ಅವ್ರು ಬಿಟ್ಟು ಹೋದ್ರು. ಆಮೇಲೆ ಇಲ್ಲ ಬಿಡಲಿಲ್ಲ, ಬಾಕಿರೋರನ್ನ ಟ್ರೈನ್ ಮಾಡಿ 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 ಆಮೇಲೆ ಅವರಿಗೆ ಅದ್ರದ್ದು ಟೇಸ್ಟ್ ಸಿಕ್ತು. ಓಕೆ, ಲೈಫಲ್ಲಿ ಹಿಂಗೂ ಒಂದು ಕಾನ್ಸೆಪ್ಟ್ ಮಾಡ್ಬೋದಲ್ಲ ಅಂತ. ಯಾವಾಗ ಒಂದು ಬಿಸ್ನೆಸ್ ಸ್ಪೈಕ್ ಆಯಿತು, ಜನರೆಲ್ಲ ಬಂದುಬಿಟ್ಟು ಅವ್ರನ್ನ ನಮ್ಮ ಟೀಮ್ನೆಲ್ಲ ಸರು ಹಾಗೆ ಮ್ಯಾಮು ಹಾಗೆ ಹೀಗೆ ಕರ್ತ್ಕೊಂಡು ಒಂದು ಲೈಕ್ ಆ ಒಂದು ವ್ಯಾಲ್ಯೂ ಸಿಗೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಆಗ ಅವ್ರಿಗೆ ಅನಿಸ್ತು ವಾವ್ ಎಷ್ಟು ಮರ್ಯಾದೆ ಸಿಗ್ತಾ ಇದ್ದೇನೆ ಈ ಪ್ರಾಪರ್ಟಿಯಲ್ಲಿ ಅಂತ. ಅಲ್ಲಿಂದ ಈಗ ಅವರಿಗೆ ನಾನು ಹೋಗ್ಬಿಟ್ಟು ಇಲ್ಲ ಬ್ಯಾಕ್ ಟು ಪೆವಿಲಿಯನ್ ಹಳೆ ಸ್ಟೈಲಲ್ಲಿ ಮಾಡುವ ಅಂತ ಹೇಳಿದ್ರೆ ಅವ್ರು ರೆಡಿ ಇಲ್ಲ. ಯಾಕಂದರೆ ಅವ್ರಿಗೆ ಈ ಟೇಸ್ಟ್ ಸಿಕ್ಬಿಟ್ಟಿದೆ. ಈಗ ನಾನು ಸುಮ್ಮನೆ ಆದರೂ ನಮ್ಮ ಟೀಮೇ ನಡ್ಸ್ಕೊಂಡು ಹೋಗ್ತಾರೆ. ಆ್ಯಂಡ್ ನನ್ನ ಮಗನಿಗೂ ಇದ್ರದ್ದು ಒಂದು ಟೇಸ್ಟ್ ಸಿಕ್ಬಿಟ್ಟಿದೆ. ಸೊ ಕಂಪ್ಲೀಟಾಗಿ ಅದೊಂದು. ಬಟ್ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು ನಮ್ಮ ಗೆಸ್ಟು ಯಾರು ಬರ್ತಾ ಇದ್ದಾರೆ, ನಮ್ಮ ಸಬ್ಸ್ಕ್ರೈಬರು, ಅವ್ರಿಗೂ ಅರ್ಥ ಆಗ್ಬಿಟ್ಟು ಅವರು ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಿರಲ್ಲ, ಅಲ್ಲಿ ನನಗೆ ಅನಿಸುತ್ತು. ಆಮೇಲೆ ನಾನು ನನ್ನ ರೆಸಾರ್ಟ್ ರೆಕಾರ್ಡ್ಸ್ ಏನಿದೆ ಅದನ್ನೆಲ್ಲ ಬೀಳ್ಸಿದ್ದೀನಿ ಇದರಲ್ಲಿ. ರಿಟ್ರೀಟಲ್ಲಿ ಬಂದಿರುವಂಥ ಒಂದು ಟೆಸ್ಟಿಮೋನಿಯಲ್ ಅಲ್ಲ, ನಿಮ್ದು ಆ ರಿವ್ಯೂಸ್ ಎಲ್ಲ ನಾನು ಸುಮಾರು ನೋಡಿದ್ದೆ, ಆಗ ಖುಷಿ ಆಯಿತು. ಯಾ ಎಕ್ಸಾಕ್ಟ್ಲಿ, ಅದು ಒಂಥರ ಏನು ಹೇಳೋದು ಅಕಂಪ್ಲಿಷ್ಮೆಂಟು. ಅಲ್ಲಿ ದುಡ್ಡಿತ್ತು, ಫುಲ್ಫಿಲ್ಮೆಂಟ್ ಇರಲಿಲ್ಲ. ಇಲ್ಲಿ ದುಡ್ಡು ಇದೆ, ಫುಲ್ಫಿಲ್ಮೆಂಟು ಇದೆ, ಚೆನ್ನಾಗಿ ನಡೀತಾ ಇದೆ, ದೇವರ ಆಶೀರ್ವಾದ. ಎಸ್. ವಾವ್, ಇದು ನೋಡುವಾಗಲೇ ನಾನ್ ವೆಜ್ ಫೀಲ್ ಕೊಡ್ತಾ ಇದೆ ನನಗೆ. ಚಿಕನ್ ಥರನೇ ಕಾಣ್ತಾ ಇದೆ, ಇದು ಫಿಶ್ ಥರ ಇದೆ. ಸೊ ಇದು ಪ್ರಾನ್ಸ್. ಸೊ ಏನಿದೆ ಆ್ಯಕ್ಚುಲಿ ಇದ್ರದ್ದು, ನೀವು ಏನು ಹೆಸರಿಟ್ಟಿದ್ದೀರಾ ಇದಕ್ಕೆ? ಇದು ಚೀ ಪಾಫಿ ಅಂತ. ಓಕೆ. ಚೀ ಅಂದರೆ ಚಿಕನ್, ಪಾ ಅಂದರೆ ಪ್ರಾನ್, ಓಕೆ, ಫಿ ಅಂದರೆ ಫಿಶ್. ಬಟ್ ಯಾವುದೂ ಇಲ್ಲ ಇದರಲ್ಲಿ. ಓಕೆ, ಅದೇ ನಾನು ಯೋಚನೆ ಮಾಡಿದೆ. ಅಂತ ಹೇಳಿದ್ರೆ ನೀವು ವೆಜ್ ಅಂತ ಹೇಳಿದ್ರಿ, ವೆಜ್ ಅಂದಮೇಲೆ ಇದೇಗೆ ಚಿಕನ್, ಫಿಶ್ ಮತ್ತೆ ಪ್ರಾನ್ಸ್ ಹೇಗೆ ಬಂತು ಅಂತ ನಾನು ಯೋಚನೆ ಮಾಡಿ. ನೋಡಕ್ಕಂತೂ ಇದು ನನಗೆ ನೋಡಿ ಬಾಯಲ್ಲಿ ಬರ್ತಾ ಇದೆ. ಸೊ ಇದನ್ನ ಟೇಸ್ಟ್ ಮಾಡಿ ನೋಡುವ ಹೇಗಿದೆ ಅಂತೇಳಿ. ನಾನಂತೂ ನಾನ್ ವೆಜ್ ಲವರ್. ಸೊ ಈಗ ನಾನು ಇದನ್ನ ಟೇಸ್ಟ್ ಮಾಡಿ ಇದು ಹೇಗಿದೆ ಅಂತೇಳಿ ಆನೆಸ್ಟ್ ರಿವ್ಯೂನೇ ಕೊಡ್ತೀನಿ. ಡೆಫಿನೆಟ್ಲಿ. ಯಾಕಂದರೆ ಇವ್ರದ್ದು ಚಾನಲ್ಗೆ ಹೋದರೆ ನಿಮಗೆ ರೆಸಿಪೀಸ್ ನೋಡ್ತೀರಾ, ಬಟ್ ಅವರಿಗೆ ಕೊಡೋ ರಿವ್ಯೂ ನಮಗೆ ತುಂಬ ಇಂಪಾರ್ಟೆಂಟ್. ಟೇಸ್ಟ್ ಮಾಡುವ ಅಲ್ಲ? ಎಸ್. ಇದು ನೋಡುವಾಗಲೇ ತುಂಬ ಚೆನ್ನಾಗಿದೆ. ಟೇಸ್ಟ್ ನೋಡಿ ಹೇಳ್ತೀನಿ ಈಗ. ನೀವು ನಾನ್ ವೆಜ್ ತಿನ್ನೋರಾಗಿದ್ರು
ಈಗ ನಾನು ಸುಮ್ಮನೆ ಸುಳ್ಳು ಹೇಳ್ತಾ ಇಲ್ಲ ಆಯ್ತಾ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದು ನಮಗೆ ಒಂದು ಆ ವೆಜ್ ಅನ್ನೋ ಫೀಲ್ ಬರ್ತಾ ಇಲ್ಲ. ನನಗಂತೂ ನಿಜವಾಗ್ಲೂ ಇಷ್ಟ ಆಯಿತು. ನೀವು ನಾನು ಹೇಳೋದು ಸತ್ಯ ಅಂತ ಅನ್ಸೋದಾದರೆ ನೀವು ಒಂದ್ಸಲ ಬಂದು ಇಲ್ಲಿ ಟೇಸ್ಟ್ ಮಾಡಿ ನನಗೆ ಹೇಳಿ ನೀನು ಹೇಳಿದ್ದು ಸತ್ಯ ಅಂತ ಕಾಮೆಂಟ್ ಮಾಡಿ ಹೇಳಿ ಆಯಿತಾ. ಚೆನ್ನಾಗಿದೆ. ಸೊ ಚೀ ಪಾಸ್ ಆಯಿತು. ಈಗ ಪಾನ್ ನೋಡಿ. ಪಾ ಅಂದರೆ ಈ ಕಡೆ ಆ ಬಿಸಿ ಬಿಸಿಗೂ ಆ ಟೇಸ್ಟ್ಗೂ ಚೆನ್ನಾಗಿದೆ. ಅಲ್ಲ ನಿಮ್ಮನ್ನೆಲ್ಲ ನೋಡ್ಕೊಂಡು ನಾನೇ ತಿಂತಾ ಇದ್ದೀನಿ ಆಯ್ತಾ. ವಿ ಅಂತ ಫೇವರಿಟ್ ಇದು. ಇದು ಆಕ್ಚುಲಿ ಫಿಶ್ ಅಂತೆ. ಅಲ್ಲ ಹೆಸರು ಫಿಶ್, ಅದೇ ಫಿಶ್ ಅಲ್ಲ. ಹೇಗೆ ಮಾಡಿದ್ದು ಅಂತ ಕೇಳ್ಬೋದಾ? ಅದೇ ನಮ್ದು ಸೀಕ್ರೆಟ್ ರೆಸಿಪಿ. ಇಲ್ಲಿ ಬಂದು ಒಂದು 2-3 ಸತಿ ಊಟ ಮಾಡಿದ್ರೆ ನಾವು ಹೇಳ್ಕೊಡ್ತೀವಿ. ನೋಡಿ ಫಿಶ್ ಅದು ಸೇಮ್ ಟೆಕ್ಸ್ಚರ್ ಹಂಗೆ ಇದೆ. ನೋಡಕ್ಕೆ ಫಿಶ್ ತರನೇ ಇದೆ. ಆ ಫಿಶ್ ನ ಕಟ್ ಮಾಡಿರ್ತಾರಲ್ಲ ಆ ರೌಂಡ್ ಶೇಪ್ ಅಲ್ಲಿ ಇದೆ. ಸೊ ಫಿಶ್ ನೋಡ್ತಾ ಇದ್ದೀನಿ ಆಯ್ತಾ. ಫಿಶ್ ತರನೇ ಇದೆ ನಿಜವಾಗ್ಲು. ಎಸ್. ನಾನು ಇದು ಹಾಗೇನೆ ಕೊಟ್ಟಿದ್ರೆ ನನಗಿದು ಹೇಳದೆ ಕೊಟ್ಟಿದ್ರೆ ನಾನು ಫಿಶ್ ಅಂತಲೇ ಅನ್ಕೊಳ್ತಿದ್ದೆ. ಇದು ಟ್ರೈಲರ್ ಅಷ್ಟೇ. ಈಗ ಮೂವಿಗೆ ಬನ್ನಿ. ಪ್ರಾನ್ಸ್ನ ನೋಡಿ. ಚೆನ್ನಾಗಿದೆ. ಇದು ಬಿಡೋಕ್ಕೂ ಮನ್ಸಾಗ್ತಾ ಇಲ್ಲ. ಈಗ ಪ್ರಾನ್ಸ್ನ ಬೇರೆ ನೋಡಬೇಕು, ಇಲ್ಲಾಂದ್ರೆ ವಿಡಿಯೋ ಉದ್ದಾಗ್ಬಿಡುತ್ತೆ. ಈಗ ಪ್ರಾನ್ಸ್ನ ಟೇಸ್ಟ್ ಮಾಡೋ ಟೈಮ್ ಆಯ್ತಾ. ನೋಡುವಾಗ ಶೇಪ್ ಎಲ್ಲ ಪ್ರಾನ್ಸ್ ಥರನೇ ಇದೆ. ಸೂಪರ್ ಆಗಿದೆ. ನೀವು ಒಂದ್ಸಲ ಬಂದು ಇಲ್ಲಿದ್ದು ಫುಡ್ನ ಟೇಸ್ಟ್ ಮಾಡಿ ನೀವೇ ಹೇಳ್ತೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಚೆನ್ನಾಗಿದೆ ಅಂತ. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನೀವು ನಾನ್ ವೆಜ್ಜೇ ತಿನ್ನೋರಿಗೆ ವೆಜ್ಜಲ್ಲೂ ಈ ಥರ ಮಾಡ್ಬೋದು ಅಂತ ಹೇಳಿ ನೀವು ನೋಡಿದರೆ ಗೊತ್ತಾಗುತ್ತೆ. ಈ ನಾವು ವೆಜ್ಜೆಲ್ಲ ಮಾಡೋ ದಿವಸ ಟೆನ್ಷನ್ ಮಾಡ್ಕೊಳ್ತೀವಿ ಏನಪ್ಪ ಮಾಡೋದು ಅಂತ ವೆಜ್ ಗೆಸ್ಟಿಗೆ. ನೀವು ಒಂದ್ಸಲ ಇಲ್ಲಿ ಬಂದು ಅವ್ರನ್ನ ಕರ್ಕೊಂಡು ಬನ್ನಿ, ಇಲ್ಲೇ ನೀವು ಅವ್ರನ್ನ ಊಟ ಮಾಡಿಸಿ ಕಳಿಸ್ಬಿಡ್ಬೋದು. ನಾನ್ ವೆಜ್ ಊಟದ ಥರನೇ ಸೂಪರ್ಬ್ ಆಗಿದೆ. ಎಸ್, ಇವರೇ ನಂದು ಬ್ಯಾಕ್ ಬೋನು. ಇನ್ನೂ ಸ್ವಲ್ಪ ಬ್ಯಾಕ್ ಬೋನ್ಸ್ ಇದೆ, ಎಲ್ಲ ಲಾಗೌಟ್ ಆಗಿಬಿಟ್ಟಿದೆ. ಆಗ್ಲಿ ಇವ್ರದ್ದು ಸಪೋರ್ಟ್ ಹೇಗೆ ನಡೀತಾ ಇದೆ, ಇನ್ನು ಮುಂದೆ ಸಹ ಹೀಗೆ ನಡೀತಾ ಇರಲಿ. ಸೊ ಇನ್ನೂ ಸಕ್ಸಸ್ಫುಲ್ ಆಗಿ ಒಂದು ಈಗಿನ ಕಾಲದಲ್ಲಿ ನಾವು ಈ ಬ್ಯುಸಿ ಲೈಫಲ್ಲಿ ಈ ನೇಚರ್ ಮಧ್ಯೆ ಬಂದು ಇರಬೇಕು ಅಂತ ಹೇಳಿದ್ರೆ ಅದೊಂದು ಮೈಂಡ್ ಫ್ರೀ ಆಗುತ್ತೆ. ಸೊ ಈ ಥರ ಎಲ್ಲರದ್ದು ಮೈಂಡ್ ಫ್ರೀ ಆಗೋ ಹಾಗೆ ಮಾಡ್ತಾ ಇರಿ, ನಿಮ್ಮ ಸರ್ವಿಸ್ ಹೀಗೆ ಕೊಡ್ತಾ ಇರಿ ಅಂತ ಹೇಳಿ ವಿಡಿಯೋನ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಟು ಯು. ಸೊ ಥ್ಯಾಂಕ್ ಯು ನಿಮ್ಮ ವ್ಯಾಲ್ಯೂಬಲ್ ಟೈಮ್ನ ನನಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.